ಅಮ್ಮ ಅದೇ ರೂಮ್ನಲ್ಲಿ ಇರ್ತಾರೆ. ಅವರು ಎಲ್ಲಿರಬೇಕು, ಯಾವ ಜಾಗದಲ್ಲಿ ಇರಬೇಕು ಅನ್ನೋ ನಿರ್ಧಾರ ಮಾಡೋ ಹಕ್ಕು ನಿಮ್ಮಗಳಿಗಿಲ್ಲ. ಅಶೋಕ್ ಅವರು ಚಿಕ್ಕ ವಯಸ್ಸಿಂದ ಪರಿಚಯ. ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ ಲವ್ ಮ್ಯಾರೇಜ್. ತಂಡವಾಗಿ ನಾವು ಉಳ್ಕೊಳ್ಳೋಕ್ಕಾಗಲಿಲ್ಲ. ಆ ಒಂದು ಸಣ್ಣ ಕಹಿ ಅನುಭವ ಆದ್ರಿಂದ ನಾನು ಬೇಡ ಇದು ಅಂತ ಬಿಟ್ಟೆ. ಅದು ನನ್ನ ವೈಯಕ್ತಿಕವಾದಂಥ ಫೇಲ್ಯೂರ್. ಏನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಸಿನಿಮಾ ಮಾಡ್ತಿದ್ವಿ ಆದರೆ ವ್ಯವಹಾರ ಜ್ಞಾನವೇ ಇರಲ್ಲ. ಪೂರ್ತಿ ಹಣ ಬರಲಿಲ್ಲ. ನನ್ನ ಹೆಂಡತಿ ಕೈ ಹಿಂಗಂತಿದ್ದಾಳೆ. ಯಶಸ್ಸನ್ನು ನಿಭಾಯಿಸೋದಕ್ಕೂ ನಿಮಗೊಂದು ಟ್ರೈನಿಂಗ್ ಬೇಕಾಗತ್ತೆ. ಫ್ಯಾಮಿಲಿ ಜೊತೆ ಯಾತಕ್ಕಿರಬೇಕು, ಒಬ್ಬೊಬ್ಬನೇ ಇದ್ದು ಬಿಡೋದು ಸುಲಭ. ಈ ಆಗುವ ಹೋಗುವ ಕ್ರಿಯೆಯಲ್ಲಿಯೇ ನಾವು ಒಬ್ಬ ನಿಜವಾದಂಥ ಮನುಷ್ಯನಾಗಿ ರೂಪುಗೊಳ್ತೀವಿ. ಹೆಂಡತಿಗೆ ಒಳ್ಳೆಯ ಗಂಡನಾಗಿ, ತಂದೆ ತಾಯಿಗೆ ಒಳ್ಳೆ ಮಗನಾಗಿ, ಮಕ್ಕಳಿಗೆ ಒಳ್ಳೆ ತಂದೆಯಾಗಿ ಬದುಕೋದಿದೆಯಲ್ಲ, ಅದೇ ದೊಡ್ಡ ಸಾಧನೆ ಆಗುತ್ತೆ. ಪ್ರತಿ ತಿಂಗಳು ಇಷ್ಟನೇ ತಾರೀಕು ಇಷ್ಟು ಹಣ ಅಂತ ನನಗೆ ಕೊಟ್ಟು ಬದುಕನ್ನ ಮಾಡಕ್ಕೆ ನನಗೆ ಅನುಕೂಲ ಮಾಡಿಕೊಟ್ಟಿದ್ದು ಟೆಲಿವಿಷನ್. ಲಕ್ಷ್ಮಿ, ಹೊಸ ಮನೆಗೆ ಇನ್ನೇನ್ ಬೋರ್ಡ್ ಹಾಕಿಸ್ತಾ ಇದ್ದೆ. ಈ ಶ್ರೇಷ್ಠತೆ ಅನ್ನೋದು ವ್ಯಸನ ಅಂತ ಒಂದು ಮಾತಿದೆಯಲ್ಲ, ಸೊ ಇದು ಹೀಗೆ ಆಗಬೇಕು, ಪರ್ಫೆಕ್ಷನ್ ಅನ್ನೋದು ಒಳ್ಳೆಯದೇ. ಬಟ್ ಅದು ನಮ್ಮ ಲಿಮಿಟೇಷನ್ ಆಗಬಾರ್ದು. ಅಂದರೆ ಎಷ್ಟೋ ಸಲ ಏನಾಗುತ್ತೆ, ಏನೋ ಒಂದು ಕಂಪೋಸ್ ಮಾಡಿರ್ತೀವಿ, ಏನೋ ನುಡಿಸಿರ್ತೀವಿ, ಇಲ್ಲ ಇದಿನ್ನೂ ಸಾಲಲ್ಲ ಅಂತ ಅದು 8 ವರ್ಷ ಆದರೂ ನುಡಿಸಿರೋದೇ ಇಲ್ಲ ಆ ಪೀಸನ್ನು. ಸೊ ಬಟ್ ಬಹುಶಃ ನಾನು ಅಂಥದ್ರಿಂದ ಆಚೆ ಬಂದಿದ್ದೀನಿ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಅದು ಅಭಿನಯ ಆಗಲಿ, ಸಂಗೀತ ಆಗಲಿ, ಸ್ಪೆಷಲಿ ಕಾರ್ಯಕ್ರಮ ನೀಡುವಾಗ ಆ ಕ್ಷಣದಲ್ಲಿ ಏನು ಹುಟ್ಟುತ್ತೆ ಅದಷ್ಟೇ ಸತ್ಯ. ಯಾವುದೋ ಅದ್ಭುತವಾದ ಒಂದು ಮಾಸ್ಟರ್ ಪೀಸ್ನ ಸೃಷ್ಟಿಸ್ತಾನೆ ಇರೋದು. ಸೊ ಅದಂಗಾಗಲ್ಲ ಅದು. ಯಾಕಂದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದರೆ, ಮಾಡ್ತಾ ಹೋಗಬೇಕು. ಯಾವ ದೊಡ್ಡ ಕೃತಿಗಳೂ ಅದು ಮೈಕಲ್ ಆಂಜಲೋ ಆಗಲಿ, ಶೇಕ್ಸ್ಪಿಯರ್ ಆಗಲಿ, ಇದೊಂದು ಅತ್ಯಂತ ಶ್ರೇಷ್ಠವಾದಂಥ ಕೃತಿ ಆಗುತ್ತೆ ಅಂತನೋ, ಇದೊಂದು ಜನ ಮರೆಯಲ್ಲ ಇದನ್ನು ಅಂದ್ಕೊಳ್ತೀನಿ. ಯಾರೂ ಮಾಡಿಲ್ಲ, ಮಾಡ್ತಾ ಹೋಗಿದ್ದಾರೆ, ಅವು ಮಾಸ್ಟರ್ ಪೀಸ್ ಆಗಿದೆ. ಅಂದರೆ ಮಾಸ್ಟರ್ ಪೀಸ್ಗಳು ಆಗ್ತವೆ, ಸೃಷ್ಟಿಸೋದಕ್ಕೆ ಆಗಲ್ಲ ಅಂತ. ಆಗಲ್ಲ. ಬಹುಶಃ ನನಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ಯಾವುದೋ ಒಂದು ಪೀಸ್ ಮಾಡ್ತೀನಿ. ಈ ಕೆಲವರು ನನಗೆ ಗೊತ್ತಿರೋಂಥ ಯಂಗ್ಸ್ಟರ್ಸ್ ಇರ್ತಾರೆ, ಸರ್ 8 ವರ್ಷ 10 ವರ್ಷ ಆದ್ರೂ ಏನೂ ಕೆಲಸ ಮಾಡಿಲ್ಲ, ನಾನು ನೋಡಿ ಒಂದು ಸಿನಿಮಾ ಮಾಡ್ತೀವಿ, ಅದು ಆಸ್ಕರ್ಗೆ ಹೋಗಬೇಕು ಅನ್ನೋ ಥರದ್ದು. ನನಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ಮಾಡ್ತಾ ಹೋಗಬೇಕು, ಸಣ್ಣದು. ಅವತ್ತಿಗೆ ಏನು ನಮಗೆ ಏನು ರಿಸೋರ್ಸ್ ಸಿಗುತ್ತೆ, ಆ ಕ್ಷಣಕ್ಕೆ ನಮ್ಮ ಒಳಗಡೆಯಿಂದ ಆಂತರ್ಯದಿಂದ ಏನು ಬರುತ್ತೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗಬೇಕು. ಅದು ಅದೇನಾದ್ರು ಮಾಸ್ಟರ್ ಪೀಸ್ ಆದರೆ ಅದು. ಯಾಕಂದರೆ ಮಾಡೋವು ಎಲ್ಲವೂ ಸಹ ಆ ಕ್ಷಣಕ್ಕೆ ಏನು ಮಾಡ್ತೀವಿ ಅದು ಮಾಸ್ಟರ್ ಪೀಸೇ. ಸೊ ಅದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಸೊ ಇದು ಸಹ ನಾನು ಟೆಲಿವಿಷನ್ಗೆ ಬರೋದಕ್ಕೊಂದು ಕಾರಣ. ಮೊದಲು ಬಂದು ಸಿನಿಮಾಗ, ಟೆಲಿವಿಷನ್ಗೆ ಪ್ರಾರಂಭದಲ್ಲಿ ನಾನು ಅಸೋಸಿಯೇಟ್ ಆಗಿ ಆಗಲೂ ಸಹ ನನಗೆ ಕ್ಯಾಮ್ರಾ ಮುಂದೆ ಬರೋದಕ್ಕಿಂತ ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋದಕ್ಕೆ ತುಂಬ ಆಸಕ್ತಿ ಇತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ. ಸೊ ನಾನು PH ವಿಶ್ವನಾಥ್ ಅವ್ರ ಜೊತೆ ಕೆಲಸ ಮಾಡ್ತಾ ಒಂದೊಂದ್ಸಲ ಏನಾಗುತ್ತೆ ನೋಡಿ, ಆ್ಯಕ್ಟರ್ ಆಗಿ ಸುಮಾರು ನಾನು ರಂಗದ ಮೇಲೆ ಮಾಡಿದ್ರೂ ಟ್ರೈನಿಂಗ್ ಆದಮೇಲೆ ಅಭಿನಯದ ಬಗ್ಗೆ ಒಂದು ಸಣ್ಣ ಭಯ ಮತ್ತು ಗೌರವ ಎರಡೂ ಬಂತು. ಯಾವಾಗಲೂ ಹೇಳ್ತಿರ್ತೀವಲ್ಲ, ಒಂದೊಂದು ಸಲ ಅಜ್ಞಾನ ಅನ್ನೋದು ವರ ಅಂತ. ಸೊ ಹಾಗೆ ಏನೂ ಗೊತ್ತಿಲ್ಲದೆ ಇದ್ದಾಗ ಯಾರೋ ಏನು ಹೇಳ್ಕೊಡ್ತಾರೆ ಮಾಡ್ತಾಯಿದ್ದು. ಯಾವಾಗ ಅಭಿನಯವನ್ನು, ಅದರದ್ದು ಥಿಯರಿ, ಅದು ಏನಾಗುತ್ತೆ, ನಮ್ಮ ಯಾವ ರೀತಿ ಸೈಕಲಾಜಿಕಲ್ ಆದಂಥ ಒಂದು ಎಕ್ಸಸೈಸು ಅಂತ ಗೊತ್ತಾಯಿತು, ಆಗ ಆ್ಯಕ್ಟಿಂಗ್ ಮಾಡೋದಕ್ಕೆ ಒಂದು ಸ್ವಲ್ಪ ನನಗೆ ಕಷ್ಟ ಆಯಿತು. ಟ್ರೈನಿಂಗ್ ಹೇಳ್ಕೊಡೋದು ಸುಲಭ, ಮಾಡೋದು ಕಷ್ಟ. ಹಾಗಾಗಿ ಆಮೇಲೆ ಅದನ್ನು ಓಕೆ ನಾನು ಇದನ್ನು ನಿವಾರಿಸ್ಕೊಳ್ಳೇಬೇಕು, ಆ ಭಯದಿಂದ ಆಚೆ ಬರಬೇಕು. ಗೊತ್ತಿಲ್ಲದೆ ಇರುವಾಗ ಎಂತೆಂಥ ದೊಡ್ಡ ಪಾತ್ರಗಳನ್ನೆಲ್ಲ ಮಾಡಿದೆ. ಅಭಿನಯ ಅನ್ನೋದು ಏನು ಅಂತ ಗೊತ್ತಾದ ಮೇಲೆ ಒಂದು ಸಣ್ಣ ಹಿಂಜರಿಕೆ ಇತ್ತು. ಅದನ್ನು ಹೋಗಲಾಡಿಸ್ಕೋಬೇಕು ಅಂತ ನನ್ನನ್ನು ನಾನು ಸಂಪೂರ್ಣವಾಗಿ ಆ ಶ್ರೇಷ್ಠತೆಯ ವ್ಯಸನ ಇದೆಯಲ್ಲ ಅದನ್ನು ಬಿಟ್ಟು ಮಾಡ್ತಾ ಹೋಗೋಣ. ಯಾಕಂದರೆ ರಂಗಭೂಮಿ ಏನಂದರೆ ಪ್ರತಿ ಶೋನೂ ಒಂದು ಎಕ್ಸ್ಪೀರಿಯನ್ಸು. ಇವಾಗೇನೋ ಮಾಡಿದ್ರಲ್ಲ ತಪ್ಪಾದರೆ ಅದನ್ನು ನಾನು ಮುಂದಿನ ಪ್ರದರ್ಶನದಲ್ಲಿ ಸರಿಪಡಿಸ್ಕೋಬೋದು, ಆ ಅವಕಾಶ ಸಿಗುತ್ತೆ. ನಿಮಗೆ ಸಿನಿಮಾದಲ್ಲಿ ಅದಿರಲ್ಲ. ಒಂದು ಸಲ ಡೈರೆಕ್ಟರ್ ಕಟ್ ಈ ಟೇಕ್ ಓಕೆ ಅಂತ ಅಂದರೆ ಅದು ಮುಗಿದೋಯ್ತು. ರಂಗಭೂಮಿ ನಿಮಗೆ ಆ ಥರದನ್ನು ಕಲಿಸುತ್ತೆ. ಜೊತೆಗೆ ಜೀವಂತವಾಗ ತಪ್ಪು ಮಾಡಿದ್ರು ಅಷ್ಟೇ, ಅದು ಹಿಸ್ಟ್ರಿ, ಅದು ಮತ್ತೆ ಸರಿಪಡಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಆವತ್ತೇನೋ ದೃಶ್ಯದಲ್ಲಿ ಒಂದು ಮಿಸ್ಟೇಕ್ ಆದರೆ ಅದು ಮಿಸ್ಟೇಕ್, ಅದು ಹಾಗೆ ಇರುತ್ತೆ. ಇದ್ದಾಗೆ ಅಮ್ಮನ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದೆಯಲ್ಲ, ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ? PH ವಿಶ್ವನಾಥ್ ಅವರು ಸಹಾಯಕ ನಿರ್ದೇಶಕರು. ಹೌದು, ಯಾವ ಪ್ರಾಜೆಕ್ಟ್ಗಳಿಗೆ? ಅವರು ಆಗ ದೂರದರ್ಶನಕ್ಕೆ ಒಂದು ಧಾರಾವಾಹಿ ಮಾಡ್ತಾಯಿದ್ರು. ಬಹುಶಃ ಒಂದು 200-300 ಎಪಿಸೋಡ್ ತನಕ ನಾನು ಅದಕ್ಕೆ ಅಸೋಸಿಯೇಟ್ ಆಗಿ ಮಾಡಿದ್ದೀನಿ. ಮತ್ತು ಅವ್ರ ಜೊತೆ ಅವರೊಂದು ಸ್ವಲ್ಪ ಈ 80ರ ದಶಕದ ನಿರ್ದೇಶಕರು. ಅಂದರೆ ಇಂಪ್ರೂವೈಸೇಷನ್ ಅಂದರೆ ಹೇಗಿರುತ್ತೆ. ಎಷ್ಟೋ ಸಲ ನಾನು ವಿಶ್ವನಾಥ್ ಅವರು ನೋಡಿದಾಗ ಸೀನ್ ಇರ್ತಾಯಿತ್ತು, ಹಿಂಗೆ ಸೀನ್ ನೋಡಿಬಿಟ್ಟು
ಈ ಸೀನಲ್ಲಿ ಏನೂ ಇಲ್ಲ ಬಿಡಿ, ಬನ್ನಿ ಮಾಡೋಣ ಅಂದ್ಬಿಟ್ಟು ಆ ಸೀನನ್ನು ಹಿಂಗೆ ಇಟ್ಟು ಬನ್ನಿ ಆ್ಯಕ್ಟರ್ಸ್ಗಳು ಅಂತ ನಿಲ್ಲಿಸ್ಕೊಂಡು ಏನು ಅಲ್ಲಿ ರೈಟರ್ ಬರೆದಿದ್ದಾರೆ ಅದಕ್ಕಿಂತ 10 ಪಟ್ಟು ಚೆನ್ನಾಗಿ ದೃಶ್ಯವನ್ನು ನಿರ್ಮಾಣ ಮಾಡಿರುವಂಥವ್ರು ಇದ್ದಾರೆ. ಇವತ್ತಿನ ನಿರ್ದೇಶಕರು ಇಲ್ಲೇನೋ ಒಂದು ವಾಕ್ಯ ಇದ್ದರೆ ಸರ್ ಇಲ್ಲಿ ಹಿಂಗೆ ಬರ್ದಿರಿ ಇದನ್ನೇ ಹೇಳಬೇಕು, ಇಲ್ಲಿ ಕಟ್ ಮಾಡಿದ್ದೀನಿ ಸರ್ ಟ್ರಾಲಿ ಶಾಟು. ಸೊ ಅಲ್ಲಿ ಏನಿದೆ ಹಾಗೆ. ಸೊ ನನಗೆ ಅದೊಂದು ರಂಗಭೂಮಿನಲ್ಲೂ ಸಹ ನಾವು ಇದನ್ನು ಇಂಪ್ರೂವೈಸೇಷನ್ ಅಂತ ಹೇಳ್ತೀವಿ. ಒಂದು ದೃಶ್ಯವನ್ನು ಹೆಂಗೆ ಕಟ್ಟಬೇಕು, ಹೆಂಗೆ ಬೆಳೆಸಬೇಕು, ಆ ಥರದ್ದು ಎಕ್ಸ್ಪೀರಿಯನ್ಸು ವಿಶ್ವನಾಥ್ ಅವ್ರ ಜೊತೆ ಆಗಿದ್ದು ನಾನು ವೆರಿ ಗ್ರೇಟ್ಫುಲ್ ಟು ಹಿಮ್. ಕಮ್ಮಿ ದಿನ ಕೆಲಸ ಮಾಡಿದ್ರೂ ಕಲ್ತಂಥದ್ದು ಬಹಳ ಇದೆ ಅವ್ರ ಜೊತೆ. ಆಮೇಲೆ ಒಂದು ಕಾಸ್ಟಿಂಗ್ ಮಾಡ್ತಾರೆ, ಅದಾದಮೇಲೆ ಒಂದು ಸಿನಿಮಾ ಮಾಡಿದ್ರು. ಆ ಸಿನಿಮಾ ಟೈಮ್ನಲ್ಲಿ ಪಾತ್ರವರ್ಗನ ಹೇಗೆ ಆಯ್ಕೆ ಮಾಡಬೇಕು ಅನ್ನೋದನ್ನು ಸಹ ವಿಶ್ವನಾಥ್ ಅವ್ರ ಜೊತೆ ಕಲಿತೆ. ಆಮೇಲೆ ಪಿ ಶೇಷಾದ್ರಿ ಅವ್ರ ಜೊತೆ ಒಂದು ಧಾರಾವಾಹಿ ಮಾಡಿದೆ. ಧಾರಾವಾಹಿ ಮಾಡ್ತಾ ಗೊತ್ತಾಯಿತು, ಒಬ್ಬ ಆ್ಯಕ್ಟರ್ ಅಂದಮೇಲೆ ಅದು ರಂಗಭೂಮಿ ಆಗಲಿ, ಸಿನಿಮಾ ಆಗಲಿ, ಟಿ ವಿ ಆಗಲಿ, ಅವನ ಕೆಲಸ ಅಭಿನಯಿಸೋದು. ಆ ಮಾಧ್ಯಮಕ್ಕೆ ಒಂದು ಸಣ್ಣ ಹೊಂದಾಣಿಕೆ ಮಾಡ್ಕೋಬೇಕಾಗುತ್ತೆ. ಅದು ಈಗ ರಂಗಭೂಮಿ ಅಂತ ಅಂದರೆ ನಾವು ಹೆಚ್ಚು ಧ್ವನಿಯನ್ನು ಬಳಸುವಂಥದ್ದು, ಆಂಗಿಕ ಭಾಷೆಯನ್ನು ಹೆಚ್ಚು ಬಳಸುವಂಥದ್ದು. ಟಿ ವಿಗೆ ಬಂದಾಗ ಕ್ಲೋಸಪ್ ಶಾಟ್ ಇದ್ದರೆ ಎಷ್ಟು ಮಾಡಬೇಕು, ವೈಡ್ ಆ್ಯಂಗಲ್ ಇದ್ದರೆ ಎಷ್ಟು ಮಾಡ್ಬೋದು. ಆದಷ್ಟು ನಾವು ಕ್ಯಾಮರಾ ಆ್ಯಕ್ಟಿಂಗ್ನಲ್ಲಿ ಲೆಸ್ ಈಸ್ ಮೋರ್ ಅಂತ ಒಂದು ಮಾತಿದೆ. ಸೊ ಅದನ್ನು ಎಷ್ಟು ಕಮ್ಮಿ, ಎಷ್ಟು ಸಟ್ಲ್ ಕಮ್ಮಿ ಅಂತ ಅಂದರೆ ಅದನ್ನು ಅಭಿನಯ ಮಾಡುವಾಗ ಸೋಮಾರಿತನ ಮಾಡೋದಲ್ಲ, ಜಿಪುಣತನ ಮಾಡೋದಲ್ಲ, ಆದರೆ ಇಂಟೆನ್ಸಿಟಿ, ಆ ಒಂದು ಭಾವನೆಯ ತೀವ್ರತೆ ಇರಬೇಕಾಗತ್ತೆ. ಧ್ವನಿಲಿ ಅದನ್ನು ವ್ಯಕ್ತಪಡಿಸೋ ಅಗತ್ಯ ಇಲ್ಲ. ರಂಗಭೂಮಿನಲ್ಲಿ ಹಾಗಾಗಲ್ಲ. ರಂಗಭೂಮಿನಲ್ಲಿ ಎಲ್ಲವನ್ನು ಒಂದು ಸ್ವಲ್ಪ ಹೊರ ಹಾಕ್ಕೋಬೇಕು. ನೀವು ಗುಟ್ಟು ಹೇಳಿದ್ರೂ ಅದು ಕೊನೆಯಲ್ಲಿ ಕೂತಿರೋನಿಗೂ ಕೇಳಿಸ್ಬೇಕಾಗತ್ತೆ. ಆದರೆ ಟಿ ವಿ ಸಿನಿಮಾದಲ್ಲಿ ಬೇಕಿಲ್ಲ, ಗುಟ್ಟನ್ನು ಗುಟ್ಟಂಗೆ ಹೇಳಿದ್ರೆ ಸಾಕು. ಸೊ ಈ ಥರದ್ದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾಗಲೂ ಗಮನಿಸಿ ಕಲ್ತಂಥದ್ದು ಇವತ್ತಿಗೂ ನನಗೆ ಅದು ಉಪಯೋಗ ಬರ್ತಾಯಿದೆ. ಈಗ ಬಹುಶಃ ಐ ಫೈಂಡ್ ಪೀಸ್ ವಿತ್ ಮೈ ಸೆಲ್ಫ್. ಏನು ರಂಗಭೂಮಿ ಅಭಿನಯ, ರಂಗಭೂಮಿ ಅನ್ನೋದು ಶ್ರೇಷ್ಠ, ಟಿ ವಿ ಅನ್ನೋದು ನಿಕೃಷ್ಟ, ಸಿನಿಮಾ ಅನ್ನೋದು ಶ್ರೇಷ್ಠ ಇವಿಲ್ಲ. ಒಬ್ಬ ಆ್ಯಕ್ಟರ್ ಆದವನು ನಿನ್ನ ಜವಾಬ್ದಾರಿಯನ್ನು ನಿನ್ನ ಯೋಗ್ಯತಾನುಸಾರ ಎಷ್ಟು ಗೊತ್ತು, ಯು ಡೂ ದಿ ಬೆಸ್ಟ್ ಅಟ್ ದಟ್ ಮಿನಿಟ್, ದಟ್ ಮೂಮೆಂಟ್, ದಟ್ ಇಸ್ ಆಲ್ ಮ್ಯಾಟರ್ಸ್. ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆ. 20 ವರ್ಷದಿಂದ ಈ ಮನೆಯಲ್ಲೇ ಇದ್ದೀವಿ. ಮೊದಲು ಅಭಿನಯಿಸಿದ ಸಿನಿಮಾನ ನನ್ನ ಮೊದಲ ಸಿನಿಮಾ ಸಣ್ಣ ಪುಟ್ಟದ್ದು ಅಲ್ಲಿ ಇಲ್ಲಿ ಮಾಡಿದ್ದೀನಿ. ಆದರೆ ಒಂದು ಲೀಡ್ ರೋಲ್ ಅಂತ ಮಾಡಿದ್ದು ಪ್ರಕೃತಿ ಅನ್ನೋ ಸಿನಿಮಾದಲ್ಲೇ. ಅದೊಂಥರ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ನಾವು ಒಂದು 3-4 ಜನ ಸ್ನೇಹಿತರು ಒಂದು ಸಿನಿಮಾ ಮಾಡಬೇಕು ಇರುತ್ತಲ್ಲ, ಆ ಒಂದು ವಯಸ್ಸಲ್ಲಿ ನಾಟಕ ಮಾಡಿದ್ದೀವಿ, ಒಂದಷ್ಟು ಟಿ ವಿ ಮಾಡಿದ್ದೀವಿ, ಒಂದು ಸಿನಿಮಾ ಎಕ್ಸ್ಪೀರಿಯನ್ಸ್ ಆಗಬೇಕು. ಅದು ಎಲ್ಲರನ್ನೂ ಸೆಳೆಯುತ್ತೆ ಈ ಸಿನಿಮಾ ಅನ್ನೋದು. ಮಾಡಬೇಕು ಅಂತ ಅಂದಾಗ ನಾನು ನನ್ನ ಸ್ನೇಹಿತರು ಅದಕ್ಕೆ ಒಂದಷ್ಟು ಕೂಡಿಟ್ಟಿದ್ದ ಹಣವನ್ನು ಸಹ ಹಾಕಿ ಮಾಡಾದ್ಮೇಲೆ ಆ ಪಾತ್ರಕ್ಕೆ ಇನ್ವಾಲ್ವ್ ಆಗೋದಕ್ಕೆ ನಮ್ಮ ರವಿ ಇಲ್ಲೇ ಇದ್ದಾರೆ. ಅವರ ಒಂದು ಕಾಂಟ್ರಿಬ್ಯೂಷನ್ನು ತುಂಬ ಇದೆ. ಅದೊಂದು ಹವ್ಯಕ ಭಾಷೆ, ಮಲೆನಾಡಲ್ಲಿ ನಡೆಯುವಂಥ ಕತೆ, ಸ್ವತಂತ್ರ ಬರ್ತಿರುತ್ತೆ ಒಂಚೂರು ಆ ಟೈಮ್ನಲ್ಲಿ, ಒಂದು 45-47ರಲ್ಲಿ ನಡೆಯುವಂಥ ಕತೆ. ಸೊ ಹಾಗಾಗಿ ಆ ಪಾತ್ರದ ಸಿದ್ಧತೆ, ಆ ಪ್ರಾಸೆಸ್ ಏನಿತ್ತು ಅದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಇಡೀ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಬಂತು. ಅದೊಂದು ಬಹಳ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಬರೀ ಅಭಿನಯಿಸೋದಷ್ಟೇ ಅಲ್ಲ, ಜೊತೆಗೆ ನಾವು ಯಾವಾಗಲೂ ಸಿನಿಮಾ ಮಾಡುವಾಗ ಒಂದೇನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಸಿನಿಮಾ ಮಾಡ್ತಿದ್ವಿ, ಆದರೆ ವ್ಯವಹಾರ ಜ್ಞಾನವೇ ಇರಲ್ಲ. ಸಿನಿಮಾ ಮಾಡೋದ್ರ ಬಗ್ಗೆ ನಮಗೆ ಆಸಕ್ತಿ ಇರುವಷ್ಟು, ಶ್ರದ್ಧೆ ಇರುವಷ್ಟು ಅದನ್ನು ಹೇಗೆ ಮಾರುಕಟ್ಟೆ ಮಾಡಬೇಕು, ಎಲ್ಲಿ ಪ್ರದರ್ಶನ ಮಾಡಬೇಕು ಅನ್ನೋದ್ರ ಬಗ್ಗೆ ಗಂಧ ಗಾಳಿಯೂ ಇರಲ್ಲ. ಅದು ಅವತ್ತಿಂದ ಇವತ್ತಿನ ತನಕ ಮುಂದುವರೆದಿದೆ. ಈಗಲೂ ನನ್ನ ಒಂದು ಅನುಭವದ ಆಧಾರದ ಮೇಲೆ ಇವತ್ತು ಸುಮಾರು ಜನ ಯುವಕರು ನಾವು ಸಿನಿಮಾ ಮಾಡ್ತಾಯಿದ್ದೀವಿ, ನೀವು ಅಭಿನಯಿಸಬೇಕು ಅಂದಾಗ ಕೇಳೋದು, ನೋಡ್ರಪ್ಪ ಸಿನಿಮಾ ಮಾಡ್ತೀರಾ, ಯಾರಿಗಾಗಿ ಮಾಡ್ತಿದ್ದೀರಾ, ಮಾರುಕಟ್ಟೆ ಏನು, ನಿಮ್ಮ ಪ್ರೇಕ್ಷಕ ಯಾರು, ಹಾಕಿದಂಥ ದುಡ್ಡನ್ನು ಹೇಗೆ ತೆಗಿತೀರಾ, ಇದು ಬೇಕಾಗುತ್ತೆ. ಸೊ ಅದಕ್ಕೊಂದಷ್ಟು ಸರ್ಕಾರದವರು ಮತ್ತು ನಮ್ಮ ಫಿಲಮ್ ಚೇಂಬರ್ ಅವರು ಏನೋ ಒಂದು ಸಣ್ಣ ಪುಟ್ಟ ಪ್ರಶ್ನೆ ಕೇಳ್ತಾರೆ, ಒಂಚೂರು ಎಜುಕೇಟ್ ಮಾಡ್ತಾರೆ, ಅದು ಸಾಕಾಗಲ್ಲ. ಸಿನಿಮಾ ಮಾಡ್ತೀನಿ ಅಂತ ಹೊರಡುವಂಥ ಉತ್ಸಾಹ ಯುವಕ ಯುವತಿಯರಿಗೆ ಹೇಳೋದು, ಮಾಡಿ ಸಿನಿಮಾ ಮಾಡೋದ್ರ ಕಡೆನೇ ಗಮನ ಕೊಡಿ. ಆದರೆ ಯಾರಿಗೆ ತಲುಪಿಸ್ತೀವಿ,
ಹೆಂಗೆ ಮುಟ್ಟಿಸ್ತೀವಿ ಅದೇ ಬೇರೆ ಇದೆ. ಅದನ್ನು ಸಹ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಸಿನಿಮಾ ಕೈ ಹಾಕಿ ಅಂತ ಹೇಳ್ತೀನಿ. ಯಾಕಂದರೆ ನಾನು ಮಾಡಿದ ತಪ್ಪು ಅಥವಾ ನಮ್ಮಿಂದ ಆದ ತಪ್ಪು ಬೇರೆಯವ್ರಿಗೆ ಆಗಬಾರ್ದು. ಸಿನಿಮಾ ಚೆನ್ನಾಗಾಯಿತು, ಆದರೆ ಎಲ್ಲಿ ತಲುಪಬೇಕು ಅಲ್ಲಿ ತಲುಪಲಿಲ್ಲ. ಪ್ರಕೃತಿ ತಾವು ಒನ್ ಆಫ್ ದಿ ನಿರ್ಮಾಪಕರು. ಹೌದು. ಸೊ ಅವಾಗ ನಾನು ಮತ್ತು ನನ್ನ ಇನ್ನೊಬ್ಬರು ಸ್ನೇಹಿತರು ಇಬ್ಬರು ಅದಕ್ಕೆ ಹಣ ಒದಗಿಸಿದ್ದು. ಅವ್ರಿಗೆ ಸಿನಿಮಾ ಬಗ್ಗೆ ಪ್ರೀತಿ ಇತ್ತು, ಬಟ್ ಅವ್ರು ನೇರವಾಗಿ ಇನ್ವಾಲ್ವ್ ಆಗಿರಲಿಲ್ಲ. ಸೊ ನಾನು ಅದರಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿ ಹಣನೂ ತೊಡಗಿಸಿ. ಏನಾದರೂ ಸಿಗ್ತಾ ವಾಪಸ್ಸು? ಒಂಥರ ಪೂರ್ತಿ ಹಣ ಬರಲಿಲ್ಲ. ನನ್ನ ಹೆಂಡತಿ ಕೈ ಹಿಂಗೆ ಅಂತಿದ್ದಾಳೆ. ಬಟ್ ಹಾಕಿದ್ರಲ್ಲಿ ಒಂದು 60% ಬಂತು. ಅದಕ್ಕೆ ಹೇಳಿದ್ದು. ಯಾಕಂದರೆ ಒಂದು ಸಿನಿಮಾ ನಿಮಗೆ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಬಂದರೂ ನೀವು ಹಾಕಿದ್ದಂಥ ದುಡ್ಡು ಬರಲಿಲ್ಲ ಅಂದರೆ ಮುಂದೆ ಮಾಡೋವಂಥ ಉತ್ಸಾಹ ಕಮ್ಮಿ ಆಗೋಗ್ಬಿಡುತ್ತೆ. ಇನ್ನೇನೂ ಇಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಈಗ ನೋಡಿ, ನನ್ನ ತಲೆಯಲ್ಲಿ ಅಟ್ಲೀಸ್ಟ್ ಕನಿಷ್ಠ 2 ವರ್ಷಕ್ಕೊಂದು ಸಿನಿಮಾ ಮಾಡಬೇಕು ಅಂತ ಇತ್ತು. ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು. ನಾವೊಂದು ತಂಡವಾಗಿ ಮಾಡಿಕೊಂಡು ಒಳ್ಳೆಯ ಸ್ಕಿಲ್ ಇರೋವಂಥವ್ರು, ಅಭಿನಯದ ಬಗ್ಗೆ ತಿಳ್ಕೊಂಡಿರೋರು, ಕ್ಯಾಮ್ರಾಮನ್ನು, ಡೈರೆಕ್ಷನ್ ಬಗ್ಗೆ ಆಸಕ್ತಿ ಇರೋವಂಥವ್ರು 2 ವರ್ಷಕ್ಕೊಂದು ಸಿನಿಮಾ ಮಾಡೋಣ. ಬಂದಂಥ ದುಡ್ಡನ್ನು ನಾವು ಬಳಸ್ಕೊಳ್ದೆ ಅದೇ ದುಡ್ಡನ್ನು ನಾವು ಅಲ್ಲೇ ಇನ್ವೆಸ್ಟ್ ಮಾಡೋ ಥರದ್ದು ಅಂತ ಈ ಥರದ್ದೆಲ್ಲ ಅಂದ್ಕೊಂಡಿದ್ದು. ಆಮೇಲೆ ಜೊತೆಯಾಗಿ ಏನಾಗುತ್ತೆ, ಸಿನಿಮಾ ಮಾಡ್ತಾ ಜನರು ಬದಲಾಗ್ತಾರೆ. ಪೀಪಲ್ ಮ್ಯಾನೇಜ್ಮೆಂಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್. ಶೂನ್ಯ ಅಂತ ಒಂದು ಮ್ಯೂಸಿಕ್ ತಂಡವನ್ನು ಕಟ್ಟಿದಾಗ ಅನುಭವ ಆಗಲಿ, ನಮ್ಮ ರಂಗಭೂಮಿನಲ್ಲಿ ನಾನು ಗ್ರೂಪ್ಗಳನ್ನು ಲೀಡ್ ಮಾಡಿದಾಗಲಿ, ಅಥವಾ ನಮ್ಮ ಪ್ರಕೃತಿ ಸಿನಿಮಾ ಮಾಡಿದಾಗಲಿ ಜನ ಬದಲಾಗ್ತಾರೆ. ಅಂದರೆ ಆ ತಂಡವೇ ಬದಲಾಗುತ್ತೆ. ಮೊದಲಿನ ಉತ್ಸಾಹ ಅಂದರೆ ಸಕ್ಸಸ್ ಅನ್ನೋದಿದೆಯಲ್ಲ, ಆ ಸಕ್ಸಸ್ ಅನ್ನೋದು ನಾವು ಯಾವಾಗಲೂ ಹೇಳ್ತಿರ್ತೀವಿ, ಫೇಲ್ಯೂರ್ಗಳು ಮತ್ತು ಸಕ್ಸಸ್ಸು ಇವು ಎರಡನ್ನೂ ಎದುರಿಸೋದಕ್ಕೆ ನಿಮಗೆ ಒಂದು ಟ್ರೈನಿಂಗ್ ಬೇಕಾಗತ್ತೆ. ಯಶಸ್ಸನ್ನು ನಿಭಾಯಿಸೋಕ್ಕೂ ಬೇಕಾಗತ್ತೆ. ನೀವು ದೊಡ್ಡ ನಟರುಗಳಾಗಲಿ, ಸಂಗೀತ ಕಲಾವಿದರಾಗಲಿ, ಯಶಸ್ಸು ಅನಿರೀಕ್ಷಿತವಾದಂಥ ಯಶಸ್ಸು ಬಂದ್ಬಿಡುತ್ತೆ. ಕಲೆನಲ್ಲಿ ಇದೆಯಲ್ಲ, ನಿಮಗೆ ಒಂದು ಸಣ್ಣ ಮಗುವಿಂದ 80 ವರ್ಷದ ಅಜ್ಜಿ ತಾತನ ತನಕ ಗುರುತಿಸ್ತಾರೆ. ನೀವು ಎಲ್ಲಿ ಹೋದ್ರೂ, ಈ ಸಣ್ಣ ಪುಟ್ಟ ಟಿ ವಿ ಪ್ರಾಜೆಕ್ಟ್ ಮಾಡಿಯೇ ನಮಗೆ ಎಲ್ಲೋ ಒಂದು ಕಡೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ ಹೋದರೆ ಕ್ಯೂನಲ್ಲಿ ನಿಲ್ಲಿಸಲ್ಲ, ಬನ್ನಿ ಅಂತ ಕರೀತಾರೆ. ಹೋಟ್ಲಿಗೆ ಹೋದರೆ ವಿಶೇಷವಾದಂಥ ನಿಮಗೆ ಪ್ರವೇಶ ಕೊಟ್ಟು ಬನ್ನಿ ಅಂತಾರೆ. ದೇವಸ್ಥಾನಗಳಿಗೆ ಹೋದರೆ ಕ್ಯೂನಲ್ಲಿ ನಿಲ್ಲಿಸ್ದೆ ಕಳಿಸ್ತಾರೆ. ಅದು ನಮಗೆ ಸಮಾಜ, ಜನ ಕೊಡುವಂಥ ಗೌರವ ಅಂದ್ಕೋಬೇಕು. ಅದೇನೋ ಒಂದು ಇಟ್ಸ್ ನಾಟ್ ಎ ಪ್ರಿವಿಲೇಜ್. ಅದೇನೋ ನಾನು ಬೇರೆಯವ್ರಿಗಿಂತ ವಿಶೇಷ ಅನ್ನೋವಂಥದ್ದು ಅಲ್ಲ. ರಂಗಭೂಮಿ ಕಲಿಸಿರೋದ್ರಿಂದ ಮನೆಗೆ ಬಂದಾಗ ನಾನು ನಮ್ಮ ತಾಯಿಗೆ ಮಗ, ಹೆಂಡತಿಗೆ ಗಂಡ, ನನ್ನ ಮಗಳಿಗೆ ತಂದೆ. ಇಲ್ಲಿ ಬಂದಾಗಲೂ ನಾನು ಸ್ಟಾರ್ ಥರ ಮಾಡೋದಾಗಲಿ ಅದು ತಲೆಗೆ ಹೋಗಬಾರ್ದದು. ಸೊ ಹಾಗಾಗಿ ಖಂಡಿತ ಯಶಸ್ಸನ್ನು ನಿಭಾಯಿಸೋದಕ್ಕೂ ನಿಮಗೊಂದು ಟ್ರೈನಿಂಗ್ ಬೇಕಾಗತ್ತೆ. ಅಥವಾ ನಿಮ್ಮ ಸುತ್ತಮುತ್ತ ಯಾರಾದರೂ ಅಡ್ವೈಸ್ ಮಾಡುವಂಥವ್ರು, ಸಲಹೆ ಕೊಡುವಂಥವ್ರು ಇರಬೇಕಾಗತ್ತೆ. ಪ್ರತಿ ಸಲ ನೀನು ಶೂಟಿಂಗ್ ಮುಗಿಸ್ಕೊಂಡು ನಿಮ್ಮದೊಂದು ಸಿನಿಮಾ 100 ಡೇಸ್ ಓಡ್ತಂತ ಮನೆಗೆ ಬಂದಾಗ ಯಾರಾದರೂ ಒಬ್ಬರು ಸಮಾಧಾನ ಹೇಳಿ, ನೀನು ವಾಪಸ್ ಬರಪ್ಪ ಪ್ಲೀಸ್, ನೆಲದ ಮೇಲೆ ಕೂತ್ಕೋ, ಕೂಲ್ ರಿಲ್ಯಾಕ್ಸ್, ಕಾಲು ಭೂಮಿ ಮೇಲೆ ಇಟ್ಕೋ ಅನ್ನೋದು ಬೇಕಾಗತ್ತೆ. ನಂಬ್ಕಂಡಿಪ್ಪ ಭೂತಾಯಿ ದೈವ ಯಾವತ್ತೂ ಏನು ಕೈ ಬಿಡ್ತಲ್ಲೇ. ಇದು ನೀವು ಯಶಸ್ಸು ಅಂತ ಕರಿತೀರೋ, ಸೋಲು ಅಂತ ಕರಿತೀರೋ ಪ್ರಕೃತಿನ? ಅದು ಬಹುಶಃ ಎರಡೂ ಇದೆ. ಅದೇನಾಯಿತು, ನಮ್ಮಗಳಿಗೆ ನಾನೊಂದಷ್ಟು ಸಿನಿಮಾ ಮಾಡೋಕ್ಕಿಂತ ಮೊದಲೇನೆ ಒಂದಷ್ಟು ಯಶಸ್ಸುಗಳು, ದೇಶ ವಿದೇಶಗಳು ಓಡಾಡಿ ತುಂಬ ಜನ ದೊಡ್ಡ ಕಲಾವಿದರ ಜೊತೆ ಒಡನಾಟ ಇದ್ದದ್ರಿಂದ ಬಹುಶಃ ನಾನು ಅದರಲ್ಲಿ ಅಭಿನಯಿಸಿದ್ದು ಸಾಕಷ್ಟು ಪ್ರಶಂಸೆಗಳು ಬಂದ್ರೂ ಅದು ನನ್ನ ತಲೆಗೆ ಹೋಗಿರಲಿಲ್ಲ. ಯಾಕಂದರೆ ನಮ್ಮ ತಲೆಯಲ್ಲಿ ನಾನು ಆವಾಗಲೇ ಹೇಳಿದಾಗೆ, ಇವತ್ತಿಗೇನು ಮಾಡಿದೆ ಇದು ಸತ್ಯ, ಇದೇ ಶ್ರೇಷ್ಠವಾದಲ್ಲ, ಇನ್ನೂ ಮಾಡುವಂಥದ್ದು ಏನೋ ಇರುತ್ತೆ, ನೆಕ್ಸ್ಟ್ ಪ್ರಾಜೆಕ್ಟ್ ಬಂದಾಗ ಇನ್ನೂ ಚೆನ್ನಾಗಿ ಮಾಡ್ಬೋದು, ಈ ಥರದ್ದಿತ್ತು. ಅದು ಬಹುಶಃ ಗಣಿತದ ಹಾಗೆ 2+2 4 ಅಂತ ಹೇಳೋಕ್ಕಾಗಲ್ಲ. ಥ್ಯಾಂಕ್ಸ್ ಟು ಟೆಕ್ನಾಲಜಿ ನಮ್ಮಂಥವ್ರು ಸೇರಿಕೊಂಡು ಒಂದು ಸಿನಿಮಾ ಮಾಡ್ಬೋದು ಅನ್ನೋದನ್ನು ಒಂದು ಸಾಧಿಸಿ ಮಾಡೋಕ್ಕೆ ಸಾಧ್ಯ ಆಯಿತು. ನಮ್ಮ ಕನಸನ್ನು ನನಸು ಮಾಡ್ಕೊಳಕ್ಕೆ ಸಾಧ್ಯ ಆಯಿತು. ಯಾಕಂದರೆ ಆಗ 2013-14ರಲ್ಲಿ ನಾವೇನು ಫಿಲ್ಮನ್ನು ಬಳಸ್ತಿದ್ದೋ, ರಿಯಲ್ ಫಿಲ್ಮ್ ಸ್ಟಾಕ್ ನೆಗೆಟಿವ್ ಏನು ಬಳಸ್ತಿದ್ದೋ, ಅದು ಮುಗಿದು ಡಿಜಿಟಲ್ ಕ್ಯಾಮ್ರಾ ಬರ್ತಾಯಿತ್ತು. ನನ್ನ ತಲೆಯಲ್ಲಿ ಅದೊಂದು ಮಾಡಬೇಕು, ನಾವು ಫಿಲ್ಮನ್ನು ಮಾಡಬೇಕು ಅಂತ ಇತ್ತು. ಆಮೇಲೆ ಅದರ ಕಾಸ್ಟ್ ಎಲ್ಲ ವರ್ಕೌಟ್ ಮಾಡಿದ್ಮೇಲೆ ಡಿಜಿಟಲ್ ಹೊಸದಾಗಿ ಬಂದಿತ್ತು. ನಾವು ಡಿಜಿಟಲ್ ಕ್ಯಾಮ್ರಾ ಬಳಸಿ ಮಾಡಿದ್ದಂಥದ್ದು ಟೆಕ್ನಾಲಜಿ ನಮಗೆ ಸಹಾಯ ಮಾಡ್ತು. ಯಾವಾಗ ನಿಮಗೆ ಫಿಲ್ಮು ಬಳಸಲಿಲ್ಲ ಆವಾಗ ನಿಮಗೆ ರೀಟೇಕ್ಗಳು ಮಾಡೋಕ್ಕೆ ಸಾಧ್ಯ ಆಯಿತು,
ಮೊದಲು ನೀವು ಫಿಲ್ಮಲ್ಲಿ ರೀಟೇಕ್ ತಪ್ಪಾದರೆ ಹೋಯ್ತು ನಿಮಗದು 12 ನಿಮಿಷದ್ದು ಅಂತ ಅಂದರೆ ಆವಾಗಿನ ಕಾಲಕ್ಕೆ 4,500 ರೂಪಾಯಿ ಫಿಲ್ಮು, 12 ಮಿನಿಟ್ಸು, ಏನು 4-5 ಟೇಕ್ ಮಾಡಿದ್ರೆ ಹೊರಟೋಗ್ತಾಯಿತ್ತು. ಸೊ ಅದೆಲ್ಲ ನಮಗೆ ಅನುಕೂಲ ಆಯಿತು ಆ ಟೈಮ್ನಲ್ಲಿ ಮಾಡೋದಕ್ಕೆ. ಭಾಳ ಒಳ್ಳೆಯ ಟೀಮು ಸಿಕ್ತು. ಹಾಗಾಗಿ ಆ ಸಿನಿಮಾ ನಮ್ಮಂಥವ್ರು ಮಾಡೋದಕ್ಕೆ ಸಾಧ್ಯ ಆಗಿ ಅದನ್ನು ಪ್ರೂವ್ ಮಾಡಿ ಒಂದು ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಬರುವಂಥದ್ದನ್ನು ಮಾಡ್ತು. ಅದು ಸಕ್ಸಸ್ಸು. ಬಟ್ ಅದಾದಮೇಲೆ ನಾವು ಆ ಬಂದಂಥ ಆ ಪ್ರಶಸ್ತಿಯನ್ನು, ಆ ಪ್ರಶಂಸೆಯನ್ನು ಅದನ್ನು ಬಳಸ್ಕೊಂಡು ನಾವು ಇನ್ನೂ ಒಂದು ಸಿನಿಮಾ ಮಾಡೋಕ್ಕಾಗಲಿಲ್ಲ. ಪ್ರಾರಂಭದಲ್ಲಿರುವ ಉತ್ಸಾಹ, ಪ್ರಾರಂಭದಲ್ಲಿರುವ ಮುಗ್ಧತೆ, ನಮ್ಮ ರಂಗಭೂಮಿಯ ಭಾಷೆಯಲ್ಲಿ ಹೇಳ್ತೀವಲ್ಲ, ಆ ನಿಜವಾದ ಡಿಸೈರ್ ಏನಿರುತ್ತೆ, ಅರ್ಜಿ ಏನಿರುತ್ತೆ, ಅದ್ಯಾಕೆ ಕಡಿಮೆ ಆಗುತ್ತೆ? ಬಹುಶಃ ಮನುಷ್ಯ ಒಂಚೂರು ಸ್ವಾರ್ಥಿ ಆಗ್ತಾನೆ. ಒಂದು ತಂಡವಾಗಿ ಯೋಚನೆ ಮಾಡೋ ಬದಲು ಏಕ ವ್ಯಕ್ತಿಯಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಇದರಿಂದ ನಾನು ಹೇಗೆ ಎಲಿವೇಟ್ ಆಗ್ಬೋದು, ನಾನು ಇನ್ನೆಲ್ಲಿ ಉತ್ತಮವಾದ ಅವಕಾಶವನ್ನು ಪಡ್ಕೋಬೋದು ಅನ್ನೋದಾಗ್ಬಿಡುತ್ತೆ. ಅದು ಮನುಷ್ಯ ಹಿಂದೆನೂ ಆಗಿದೆ, ಅದೇನು ಹೊಸ್ತಲ್ಲ. ಬಟ್ ಅದೇನಾಗುತ್ತೆ, ನಮ್ಮಲ್ಲೇ ಆದಾಗ ಅದು ಹೊಸ್ತಾಗುತ್ತೆ ಅಷ್ಟೇ. ಆಮೇಲೆ ಶಾಕ್ ಕೂಡ ಆಗ್ಬಿಡುತ್ತೆ. ಹೌದು, ಯಾರೋ ಮೂರನೇ ವ್ಯಕ್ತಿ ನೋಡಿದಾಗ ಅನಿಸಲ್ಲ. ಹೌದು, ನಮ್ಮ ಒಳಗಡೆ ಆದಾಗ ನಮ್ಗೆ ಭಾಳ ದೊಡ್ಡ ಶಾಕ್. ನಿನ್ನೆ ನಮ್ಮ ಜೊತೆ ಕೂತ್ಕೊಂಡಿದ್ದಂಥವ್ರು ಇವತ್ತು ಹಿಂಗೆ ವರ್ತಿಸ್ತಿದ್ದಾನ, ನಮ್ಮ ಜೊತೆ ಕೂತ್ಕೊಂಡಿದ್ದಂಥವ್ರು ಇವಾಗ ಎದುರುಗಡೆ ಬಂದರೆ ಮಾತಾಡಿಸ್ದೆ ಹಿಂಗೆ ಹೋಗ್ತಿದ್ದಾನ, ಅದು ಶಾಕ್ ಆಗುತ್ತೆ. ಅಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಅಥವಾ ಒಂದು ತಂಡದ ನಿಜವಾದ ಬಣ್ಣ, ನಿಜವಾದ ಮುಖ ಬಯಲಾದಾಗ ಭಾಳ ಶಾಕ್ ಆಗುತ್ತೆ. ಖಂಡಿತ. ಆಮೇಲೆ ಹಾಗೆಲ್ಲ ಆಗಿ ಯಾರು ವ್ಯಕ್ತಿಗಳಂಗೆ ಬದಲಾಗಿದ್ರೆ ಅವರೇನು ದೊಡ್ಡ ಅಚೀವ್ ಮಾಡಿಲ್ಲ. ಹಂಗೆ ನೋಡಿದ್ರೆ ನಾವು ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದ ರೇಸ್ ಅಂತೀವಲ್ಲ, ನಾವುಗಳು ಆಮೆಯ ನಡಿಗೆಯಲ್ಲೇ ನಿಮ್ಮ ಗುರಿ ಬಿಡ್ತಿದ್ದೀರಿ. ಹೌದು, ಅನುಮಾನವೇ ಇಲ್ಲ. ಮೊಲ ಏನೋ ನಿದ್ರಿಸ್ತದೆ. 100% ಸತ್ಯ. ಅದು ಒಂದು ಆಫ್ರಿಕಾದಲ್ಲಿ ಒಂದು ಗಾದೆ ಇದೆ ಅಂತಾರೆ ನೋಡಿ, ನೀವೇನಾದ್ರೂ ಎಲ್ಲಾದರೂ ವೇಗವಾಗಿ ತಲುಪಬೇಕಂತಂದರೆ ಒಬ್ಬರೇ ಹೋಗ್ಬಿಡಿ, ಆದರೆ ನಿಧಾನವಾಗಿ ದೂರವನ್ನು ತಲುಪಬೇಕಂದ್ರೆ ಜೊತೇಲಿ ಹೋಗಿ ಅಂತ ಒಂದು ಮಾತು. ಎಲ್ಲೋ ಕ್ವಿಕ್ಕಾಗಿ ನೀವು ಓಡಬೇಕು, ಇಲ್ಲಿಂದ ನಾನೆಲ್ಲೋ ಹೋಗ್ಬೇಕಂದಾಗ ಅವಾಗ ಗುಂಪಲ್ಲಿ ಹೋಗಬಾರ್ದು, ನೀವೊಬ್ಬರೇ ಹೋಗ್ಬಿಡಿ. ಇಲ್ಲೆಲ್ಲ ಶಾರ್ಟ್ ಡಿಸ್ಟೆನ್ಸ್ ತಲುಪಬೇಕು, ಆಯಿತು, ಅಲ್ಲಿ ತಲುಪಿಡ್ತೀರ. ಆದರೆ ಲಾಂಗ್ ಡಿಸ್ಟೆನ್ಸ್ ಎಲ್ಲೋ ಹೋಗಬೇಕು, ಒಂದು ಗುರಿ ಮುಟ್ಟಬೇಕು, ಒಂದು ಶಿಖರವನ್ನು ಹತ್ತಬೇಕು ಅಂದಾಗ ಗುಂಪಲ್ಲೇ ಹೋಗಬೇಕು. ಆ್ಯಂಡ್ ದಟ್ ಇಟ್ ಸೆಲ್ಫ್ ಇಸ್ ಒಂದು ಬಿಕಮ್ ಅ ಸಾಧನ. ಮತ್ತು ಆ ಗುಂಪಲ್ಲಿ ಹೋಗಬೇಕಾದ್ರೆ ವೇಗ ಹೆಚ್ಚಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ತನ್ನದೇ ಆದ ನಿಧಾನಗತಿಯ ನಡಿಗೆಯೇ, ಅದು ನಿಧಾನಗತಿಯ ಮೂಮೆಂಟೇ ಬಹಳ ದೂರ ಕರ್ಕೊಂಡು ಹೋಗುತ್ತೆ. ನಿಧಾನಗತಿ ಮತ್ತು ನೀವು ಒಟ್ಟಾಗಿ ಹೋಗುವ ಒಂದು ಪ್ರಕ್ರಿಯೆಯಲ್ಲೇ ನೀವು ಪಾಲಿಶ್ ಆಗ್ತೀರ, ಉತ್ತಮವಾಗ್ತೀರ ಎಲ್ಲರ ಜೊತೆ ಇದ್ದುಕೊಂಡು. ಒಬ್ಬನೇ ಹೋಗ್ಬಿಟ್ರೆ ಹಿಂಗಾಗತ್ತಲ್ಲಿ ನೀವು ಅದು ಗುರಿ ತಲುಪಲ್ವೋ, ಶಾರ್ಟ್ ಡಿಸ್ಟೆನ್ಸ್ ಏನೋ ತಲುಪಿಡ್ಬೋದು. ಈ ಉದಾಹರಣೆಗೆ ಯಾವುದೋ ನಮ್ಮ ಪ್ರಾಜೆಕ್ಟ್ ಒಂದು ಮಾಡ್ತಾರೆ, ನಾವು ಎಲ್ಲರನ್ನು ಬಿಟ್ಟು ನಾನೇನೋ ಬೇರೆ ಮಾಡ್ತೀನಿ ಅಂದ್ಬಿಟ್ಟು ಏನೋ ಚಕ್ ಅಂತ ಹೋದಾಗ ಆಯ್ತು, ನೀವು ಆ ಕ್ಷಣದಲ್ಲಿ ಏನೋ ನಿಮಗೊಂದು ಖುಷಿ ಸಿಕ್ಕಿರ್ಬೋದು. ಆಮೇಲೆ ಆ ಸಾಂಘಿಕ ಸುಖ ಇದೆಯಲ್ಲ, ಅದಿಲ್ಲ, ಅದು ಭಾಳ ಮುಖ್ಯ. ಈಗ ಅದಕ್ಕೆ ತಾನೇ ಬುದ್ಧ ಹೇಳಿರೋದು ಸಂಘಂ ಶರಣಂ ಗಚ್ಚಾಮಿ. ಅದರ ಅರ್ಥ ಅದು. ಮತ್ತೆ ಸಂಘದ ಜೊತೆ ಇರಬೇಕು. ಸಂಘ ಅಂದರೆ ಈ ಸಂಘಗಳಲ್ಲ, ಸಂಘ ಕಟ್ಟೋರಲ್ಲ ಅಲ್ಲ. ಸೊ ಅಂದರೆ ಅವನು ಬುದ್ಧಂ ಸಂಘಂ ಇರಬೇಕು. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ. ಅಂದರೆ ಅದು ಈಗ ಈ ಫ್ಯಾಮಿಲಿ ಜೊತೆ ಯಾತಕ್ಕಿರಬೇಕು, ಒಬ್ಬೊಬ್ಬನೇ ಇದ್ದುಬಿಡೋದು ಸುಲಭ. ಕುಟುಂಬದೊಟ್ಟಿಗೆ ಇದ್ದುಕೊಂಡು ಮನುಷ್ಯ ಸಂಘಜೀವಿ ಮೂಲತಃ, ಅದೇನೇ ಒಂದು ದೊಡ್ಡ ಸಾಧನೆ ಆಗುತ್ತೆ. ಹೇಗೆ ಎಲ್ಲೋ ಒಂದು ಕಡೆ ನಮ್ಮತನವನ್ನು ಬಿಟ್ಕೊಡ್ಬೇಕಾಗತ್ತೆ, ಬೇರೆಯವ್ರ ಕಷ್ಟಕ್ಕಾಗಬೇಕಾಗತ್ತೆ. ಈ ಆಗುವ ಹೋಗುವ ಕ್ರಿಯೆಯಲ್ಲಿಯೇ ನಾವು ಒಬ್ಬ ನಿಜವಾದಂಥ ಮನುಷ್ಯನಾಗಿ ರೂಪುಗೊಳ್ತೀವಿ. ಅಧ್ಯಾತ್ಮದಲ್ಲೂ ಹೇಳ್ತಾರಲ್ಲ, ಸತ್ಸಂಗ ಎಷ್ಟು ಮುಖ್ಯ. ಅದಕ್ಕೆ ಕಮ್ಯುನಿಟಿ ಲೈಫ್, ಗ್ರೂಪಲ್ಲಿರುವಂಥದ್ದು. ನೀವು ಏನೇ ಮಾಡಿ ನಿಮ್ಮ ನಿಜವಾದಂಥ ಪ್ರತಿಭೆ ಗೊತ್ತಾಗೋದೇ ನೀವು ಸಮಾಜದೊಟ್ಟಿಗೆ ಬೆರೆತಾಗಲೇ, ಸಮಾಜದೊಟ್ಟಿಗೆ ಸಾಧಿಸ್ದಾಗಲೇ. ಒಬ್ಬಂಟಿಯಾಗಿ ಇದ್ಕೊಂಡು ನಾನು ಏನು ಬೇಕಾದ್ರೆ, ನಾನು ಎಷ್ಟು ಶ್ರೇಷ್ಠ, ನಾನು ಅದ್ಭುತವಾದಂಥ ಕಲೆಗಾರ, ಅದ್ಭುತವಾದಂಥ ನಟ ಅಂತನೋ, ಸಂಗೀತಗಾರ ಅಂದ್ಕೊಂಡೋ, ಅಥವಾ ಬರವಣಿಗೆಗಾರ ಅಂತನೋ, ನಾನು ಒಳ್ಳೆ ಬರಹಗಾರ ಅಂದ್ಕೊಂಡಿರ್ಬೋದು. ನೀವು ಬರೆದಿದ್ದು 4 ಜನದ ಮುಂದೆ ಹೋಗಿ ಒಪ್ಪಿಸ್ತಿ, ಅಲ್ಲಿ ಗೊತ್ತಾಗಬೇಕಲ್ಲ, ಅಲ್ಲಿ ನಿಮಗೆ ಅದು ಓರೆ ಹಚ್ಚುತ್ತೆ, ನೀವು ಯಾರು ಅಂತ ತೋರಿಸುತ್ತೆ. ಸೊಸೈಟಿ ಈಸ್ ಶೋ ಯು, ಇಟ್ಸ್ ಲೈಕ್ ಅ ಮಿರರ್. ಈ ಕೆಲಸದಿಂದ ರಿಟೈರ್ಡ್ ಆದರೂ ಬೇರೆ ಕೆಲಸಕ್ಕೆ ಸೇರಿ ದುಡ್ದು ಇನ್ನೊಂದು ಸೈಟ್ ತೊಗೊಂಡು ಮನೆ ಕಟ್ತೀನಿ. ಆದರೆ ನೋಡಿ, ವಿರುದ್ಧ ಮನಸ್ಥಿತಿಯ ಬೇರೆ ಬೇರೆ ಆಲೋಚನಾ ಕ್ರಮದ ವ್ಯಕ್ತಿತ್ವಗಳ ಜೊತೆ ಇದ್ದಾಗ ನಮ್ಮ ವ್ಯಕ್ತಿತ್ವ ಇದ್ದಾಗಲೇ ನೀವೇನಂತ ಗೊತ್ತಾಗೋದು. ನೀವು ನಡೀತಾ ಇರೋ ದಾರಿ ಸರಿನಾ ಅಲ್ಲವಾ? ನಿಮ್ಮದು ಸರಿ ಇದ್ದರೆ 10 ಜನ ಯಾವುದು ಅದು ಕರೆಕ್ಟ್ ಇದೆ ಅಂತಾರೆ. ಮತ್ತು ನಮ್ಮ ವ್ಯಕ್ತಿತ್ವ, ಅದು ಯಾವನೋ ಒಬ್ಬನ ವ್ಯಕ್ತಿತ್ವ ಅರಳಬೇಕಾದ್ರೂ ಕೂಡ ಆ ಸಮಷ್ಟಿಯ ಜೊತೆಗೆ ಇದ್ದೇ ತನ್ನಂತ ನಡ್ಕೋಬೇಕಾದ್ರೆ ಅನುಮಾನವೇ ಇಲ್ಲ. ಅಥವಾ ಆ ಸಮಷ್ಟಿಯನ್ನು, ಸಮಾಜವನ್ನು ಬೈದು
ನಾನು ಹೊರಗೆ ಬಂದ್ಬಿಡೋದಲ್ಲ. ಅದು ಸುಲಭ, ಅದು ಯಾರು ಬೇಕಾದ್ರೂ ಮಾಡ್ಬೋದು. ಇವಾಗ ಅದಕ್ಕೆ ತಮಾಷೆಗೆ ಹೇಳ್ತಿರ್ತೀವಲ್ಲ, ಈಗ ನೀವೆಲ್ಲೋ ಹಿಮಾಲಯಕ್ಕೆ ಹೋಗಿ ಕಣ್ಮುಚ್ಕೊಂಡು ಗುಹೆ ಒಳಗಡೆ ಕೂತ್ಕೊಳ್ಳೋದು ಸುಲಭ ಅಲ್ಲ, ಆದರೆ ಅಟ್ಲೀಸ್ಟ್ ಕನಿಷ್ಠ ನೀವು ಅದನ್ನು ಮಾಡ್ಬೋದು. ಆದರೆ ಒಂದು ಸಂಸಾರದೊಟ್ಟಿಗೆ ಇದ್ದುಕೊಂಡು ಬದುಕೋದಿದೆಯಲ್ಲ, ಆವಾಗಲೇ ಹೇಳಿದಾಗೆ ಹೆಂಡತಿಗೆ ಒಳ್ಳೆಯ ಗಂಡನಾಗಿ, ತಂದೆ ತಾಯಿಗೆ ಒಳ್ಳೆ ಮಗನಾಗಿ, ಮಕ್ಕಳಿಗೆ ಒಳ್ಳೆ ತಂದೆಯಾಗಿ ಬದುಕೋದಿದೆಯಲ್ಲ, ಅದೇ ದೊಡ್ಡ ಸಾಧನೆ ಆಗುತ್ತೆ. ಅದನ್ನು ನೀವು ಸರಿಯಾಗಿ ಗ್ರಹಿಸಿದ್ರೆ, ಅದನ್ನು ಸರಿಯಾಗಿ ನಿಭಾಯಿಸಿದ್ರೆ. ಸೊ ಅದು ಬಹುಶಃ ಒಬ್ಬ ಕಲಾವಿದನಿಗೂ ಆಗುತ್ತೆ. ನೀವು ಹಂಗೆ ನೋಡಿದ್ರೆ ನಾಟ್ಯಶಾಸ್ತ್ರದಲ್ಲೇ ನಿಮ್ಮದೆಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಮ ಇಡೀ ಅಧ್ಯಯನ ಒಂದು ಬೇರೆ ಸಂಸ್ಕೃತಿ, ಬೇರೆ ದೇಶಕ್ಕೆ ಹೋಗಿ, ದೇಶ ಅಂತ ಅಂದರೆ ಅವಾಗ ಈಗಲಂಗೆ ಅಮೇರಿಕಾ, ಕೆನಡಾ ಅಲ್ಲ, ಬೇರೆ ರಾಜ್ಯ, ನಮ್ಮ ದೇಶದಲ್ಲಿ ಬೇರೆ ರಾಜ್ಯಕ್ಕೆ ಹೋದರೆ ಅದು ನಮಗೆ ಬೇರೆ ದೇಶ, ಒಂದು ಬೇರೆ ಸಂಸ್ಕೃತಿ. ಈಗ ಆರ್ಟಲ್ಲೂ ಸಹ ನಾವು ಡೆಸರ್ಟೇಷನ್ ಅಂತ ಮಾಡ್ತೀವಿ. ಒಂದು ಬೇರೆ ಸಂಸ್ಕೃತಿ, ಬೇರೆ ಭಾಷೆ, ಬೇರೆ ಆಹಾರ ಕ್ರಮ, ಬೇರೆ ವಿಚಾರ ಇರೋವಂಥ ಕಡೆ ಹೋಗಿ ಬದುಕಬೇಕು. ಆವಾಗಲೇ ನಮ್ಮದು ಏನು ಕಲ್ತಿದ್ದೀವಿ ಅಂತ ಬ್ರಷಪ್ ಆಗೋದು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾವು ಆವಾಗಲೇ ಹೇಳಿದಾಗೆ ಫಸ್ಟ್ ಟೈಮ್ ವಿದೇಶಕ್ಕೆ ಹೋದಾಗ ಏನೇನೋ ತಲೆಯಲ್ಲಿ ಹಿಂಗೆ ಮಾಡಿಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರೋದು ಏನೂ ವರ್ಕ್ ಆಗಲ್ಲ. ಆವಾಗ ನಿಮ್ಮ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ ಗೊತ್ತಾಗುತ್ತೆ. ನಿಜಕ್ಕೂ ನನಗೇನೋ ಬರುತ್ತಾ ಬರಲ್ವಾ ಅಲ್ಲಿ ಮೊದಲು ಪ್ರಶ್ನೆ. ಆಚೆ ಹೋದಾಗ, ಇಲ್ಲಿ ಹೋದಾಗ ನಮ್ಮ ಒಂದೇ ಭಾಷೆ ಮಾತಾಡುವಂಥವ್ರು, ಒಂದೇ ಆಹಾರ ಕ್ರಮ ಇರುವಂಥವ್ರು, ಒಂದೇ ರೀತಿ ಆಲೋಚಿಸುವಂಥವ್ರ ಜೊತೆ ಇರೋದು ಬೇರೆ. ನೀವು ಸಂಪೂರ್ಣವಾಗಿ ವಿಭಿನ್ನವಾದಂಥ ಒಂದು ಸಂಸ್ಕೃತಿಗೆ ಹೋದಾಗ, ನಾನು ಸಾಮಾನ್ಯವಾಗಿ ನೋಡೋದು, ನಾವು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿರುವಾಗ ಲೈನಲ್ಲಿ ಹಿಂಗೆಲ್ಲ ದಾಟ್ಕೊಂಡು ಹೋಗ್ತಾರೆ. ಇದೇ ಜನ ಯುರೋಪ್ನಲ್ಲಿ ಇಳಿದ ತಕ್ಷಣ ಎಷ್ಟು ಶಿಸ್ತಾಗ್ಬಿಡ್ತಾರೆ. ಇವ್ರು ನಮ್ಮ ಜನವ ಅನಿಸುತ್ತೆ. ನೀವು ಯುರೋಪ್, ಅಮೇರಿಕಾಗೆ ಹೋದ್ರೆ ಹಂಗೆಲ್ಲ ಮಾಡಲ್ಲ, ಹಿಂಗೆಲ್ಲೋ ದಾಟ್ಕೊಂಡು ಹೋಗೋದು. ಅಲ್ಲ, ನಮ್ಮೂರು ನಿಲ್ಸಿದ್ದೀನಿ, ನಾನು ನೋಡ್ತೀನಿ. ಇಲ್ಲಿ ಇದೇ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನೋಡಿರ್ತೀನಿ, ಹಿಂಗೆ ಹೋಗ್ಬಿಡೋದು, ಅದೇನೋ ಹಿಂಗೆ ತಿಂದುಬಿಟ್ಟು ಹಿಂಗೆ ಹಾಕೋದು. ಇದೇ ನಮ್ಮ ಜನ ಯುರೋಪಲ್ಲಿ ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಅವ್ರ ವರ್ತನೆ ನೋಡಿದ್ರೆ ಹಿಂಗೆ ಗುಡ್ ಮಾರ್ನಿಂಗ್ ಅನ್ನೋದು ಏನೋ ಹೊಸಲ್ ಗುಣ ಅಂತೀವಲ್ಲ, ಅಥವಾ ನೆಲದ ಗುಣ ಅಂತ. ಹಾಗೆ ಅದು ಮಾಡಬೇಕಾಗತ್ತೆ. ಅದು ದಟ್ ಇಸ್ ಹೌ ಐ ಆಲ್ವೇಸ್ ಎನ್ಕರೇಜ್ ಯಂಗ್ ಪೀಪಲ್ ಟು ಟ್ರಾವೆಲ್ ಆ್ಯಂಡ್ ಟ್ರಾವೆಲ್ ಅಲೋನ್. ಅದು ನಟರಾಗಲಿ, ಕಲೆಗಾರರಾಗಲಿ, ಬೇರೆ ತಂಡಗಳ ಜೊತೆ ಕೆಲಸ ಮಾಡುವಂಥದ್ದು, ಬೇರೆ ಆರ್ಟ್ ಫಾರ್ಮ್ಗಳಲ್ಲಿ ಕೆಲಸ ಮಾಡುವಂಥದ್ದು. ನಾನು ಅಭಿನಯನ ಒಂದಷ್ಟೇನೋ ಕಲ್ತ್ರೂ ನಂಗೆ ಸಂಗೀತದ ಬಗ್ಗೆ ಆಸಕ್ತಿ ಬಂತು. ನನ್ನನ್ನು ನಾನು ಹೊಸ ಹೊಸ ಪ್ರಯೋಗಗಳಿಗೆ ಒಡ್ಕೊಳ್ಳೋವಂಥದ್ದು. ನನಗೀಗ ಅದು ಮ್ಯೂಸಿಕ್ ಎಷ್ಟು ಖುಷಿ ಕೊಡುತ್ತೋ, ಅಭಿನಯವೂ ಅಷ್ಟೇ ಖುಷಿ ಕೊಡುತ್ತೆ. ಅಥವಾ ಯಾವುದೋ ಒಂದು ಹಾರ್ಮೋನಿಯಂ ಇಟ್ಕೊಂಡು ಸಿಂಪಲ್ ವಾಯ್ಸ್ ಏನೋ ಒಂದು ಡೆವಲಪ್ ಮಾಡ್ಕೊಳ್ತೀವಿ. ಸೊ ಆ ಥರದ್ದನ್ನು ನಮ್ಮನ್ನು ನಾವು ಹೊಸ ಹೊಸ ಪ್ರಯೋಗಗಳಿಗೆ ಹಚ್ಕೋಬೇಕಾಗತ್ತೆ, ಹೊಸ ಹೊಸ ಪ್ರಯೋಗಗಳಿಗೆ ಒಡ್ಕೋಬೇಕಾಗತ್ತೆ. ಪ್ರಕೃತಿ ನಂತರ ಸಿನಿಮಾ ಮಾಡಿದರೆ ಆ ಸೀರಿಯಲ್ಗೆ ಬಂತು. ಆ ಪ್ರಕೃತಿ ಆದಮೇಲೆ ನನಗದು, ನೀವು ಅವಾಗಲೇ ಕೇಳಿದಾಗೆ ಗೆಲುವು ಅಂತ ಅಂದರೆ ಅದಕ್ಕೊಂದು ನಾವೆಲ್ಲ ಏನು ಅಂದ್ಕೊಂಡಿದ್ದೋ, ಎಲ್ಲಿಗೆ ತಲುಪಿಸ್ಬೇಕಿತ್ತು, ಅದಕ್ಕೊಂದು ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಬಂದದ್ದು. ನಮ್ಮಂಥವ್ರು ಒಂದು ಸಿನಿಮಾ ಮಾಡ್ಬೋದು ಅಂತ ಮಾಡಿ ರಿಲೀಸ್ ಮಾಡಿದ್ದು ಅದು ಸಕ್ಸಸ್ಸು. ಫೇಲ್ಯೂರು ನಾವು ಆ ತಂಡವಾಗಿ ನಾವು ಉಳ್ಕೊಳ್ಳೋಕ್ಕಾಗಲಿಲ್ಲ. ಅದು ಎರಡನೇದು, ಇನ್ನೊಂದಷ್ಟು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೆ. ಆ ಒಂದು ಸಣ್ಣ ಕಹಿ ಅನುಭವ ಆದ್ದರಿಂದ ನಾನು ಬೇಡ ಇದು ಅಂತ ಬಿಟ್ಟೆ. ಅದು ನಮಗಲ್ಲ. ಆವಾಗಲೇ ಹೇಳಿದಾಗೆ ಅದು ನನ್ನ ವೈಯಕ್ತಿಕವಾದಂಥ ಫೇಲ್ಯೂರು. ಯಾಕಂದರೆ ವ್ಯವಹಾರ ಜ್ಞಾನ ಇರಲಿಲ್ಲ. ಸಿನಿಮಾ ಮಾಡಬೇಕು, ಅಭಿನಯ ಮಾಡಬೇಕು, ಲೊಕೇಶನ್ಗಳು ಹೀಗಿರಬೇಕು, ವಿಜುವಲ್ಸ್ ಹಿಂಗೆ ಬರಬೇಕು ಅಂತ ಇದ್ದಷ್ಟು ಕ್ಲಾರಿಟಿ ಇದನ್ನು ಎಲ್ಲಿ ಮಾರಾಟ ಮಾಡಬೇಕು, ಯಾವ ಪ್ರೇಕ್ಷಕನಿಗೆ ತಲುಪಿಸ್ಬೇಕು, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ರಿಲೀಸ್ ಮಾಡಬೇಕು, ಇವುಗಳು ಗೊತ್ತಿರಲಿಲ್ಲ. ಹಾಗಾಗಿ ಆವಾಗ ಅರ್ಥ ಮಾಡ್ಕೊಂಡೆ, ದಿಸ್ ಇಸ್ ನಾಟ್ ಮೈ ಸ್ಟ್ರೆಂತ್ ಇಸ್ ಆ್ಯಕ್ಟಿಂಗ್. ಸೊ ಯು ಕೇಮ್ ಬ್ಯಾಕ್ ಟು ಆ್ಯಕ್ಟಿಂಗ್. ಆವಾಗ ಆ್ಯಕ್ಟಿಂಗ್ ಬಂದೆ. ಸಿಗ್ತಾ ಸಿನಿಮಾಗಳು? ಹೌದು. ಆವಾಗ ಸಿನಿಮಾಗಳಲ್ಲೂ ಮಾಡ್ತಾ ಬಂದೆ. ಹೆಚ್ಚು ಸಿನಿಮಾದಲ್ಲಿ ಒಂದು ಸ್ವಲ್ಪ ಅದರ ಒಂದು ಭಾಷೆ, ಅವ್ರ ರಿಕ್ವೈರ್ಮೆಂಟ್ ಬೇರೆ ಇದ್ದಿದ್ದರಿಂದ ಅಲ್ಲಿ ಸಣ್ಣ ಪುಟ್ಟ ಪೋಷಕ ಪಾತ್ರಗಳನ್ನು ಮಾಡ್ಕೊಂಡು ಬಂದೆ. ನಾನು ಮುಖ್ಯವಾಗಿ ಒಂದು ಜೀವನಕ್ಕೆ ಒಂದು ಪ್ರತಿ ತಿಂಗಳು ಇಷ್ಟನೇ ತಾರೀಕು ಇಷ್ಟು ಹಣ ಅಂತ ನನಗೆ ಕೊಟ್ಟು ಬದುಕನ್ನು ಮಾಡೋಕ್ಕೆ ನನಗೆ ಅನುಕೂಲ ಮಾಡಿಕೊಟ್ಟಿದ್ದು ಟೆಲಿವಿಷನ್. ಪ್ರಾರಂಭದಲ್ಲಿ ಟೆಲಿವಿಷನ್ ಅಷ್ಟು ಆರ್ಗನೈಸ್ಡ್ ಆಗಿರಲಿಲ್ಲ. ಈಗ ಟಿ ವಿ ತುಂಬ ವ್ಯವಸ್ಥಿತವಾಗಿ ಆಗಿದೆ. ಆಲ್ಮೋಸ್ಟ್ ನಮ್ಮಗಳಿಗೆ ರೆಗ್ಯುಲರ್ ಸಂಬಳ ಥರ ಇಷ್ಟನೇ ತಾರೀಕು ಅಂದರೆ ಅಷ್ಟನೇ ತಾರೀಕು ಬರುತ್ತೆ. ಕಾರ್ಪೊರೇಟ್ ಸ್ಟ್ರಕ್ಚರ್ ಅದು ನಿಜವಾಗ್ಲೂ ಒಂಥರ ಹೆಲ್ಪ್ ಆಯಿತು. ಯಾವುದೋ ಸಣ್ಣ ಪುಟ್ಟದ್ದು ಅಲ್ಲಿ ಇಲ್ಲಿ ಕೆಲವು ಕೊರತೆಗಳಿರ್ಬೋದು, ಆದರೆ ಸಾಮಾನ್ಯವಾಗಿ ನಾನು ಮಾಡಿದ್ದಂಥ ಹಲವಾರು ಪ್ರಾಜೆಕ್ಟ್ಗಳಲ್ಲಿ ನನಗೆ 10ರಲ್ಲಿ 9 ಪ್ರಾಜೆಕ್ಟ್ ಅವರು ಸಮಯಕ್ಕೆ ಸರಿಯಾಗಿ ಹಣ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ರಂಗಭೂಮಿಯ ಇಷ್ಟೆಲ್ಲ ಅನುಭವ ಇದ್ದದ್ರಿಂದ
ಟೆಲಿವಿಷನಲ್ಲಿ ಅಭಿನಯಿಸೋದು ಸ್ವಲ್ಪ ಇನ್ವಾಲ್ವ್ ಆಗಿ ಅದೊಂಥರ ಸ್ವಲ್ಪ ಸುಲಭದ ಕೆಲಸ ಅನ್ನಿಸುತ್ತೆ. ಅದಕ್ಕೆ ಪಾಪ ಡೈರೆಕ್ಟ್ರುಗಳು ಪಡೋವಷ್ಟು ಕಷ್ಟ ಆಗಲಿ, ಆರ್ಟ್ ಡೈರೆಕ್ಟ್ರುಗಳಾಗ್ಬೋದು, ಕ್ಯಾಮ್ರಾ ವರ್ಕು, ಹಂಗೆ ನೋಡಿದ್ರೆ ನಟರ ಜಾಬು ನನ್ನ ವೈಯಕ್ತಿಕ ಅಭಿಪ್ರಾಯ ತುಂಬ ಸುಲಭ ಅನಿಸುತ್ತೆ. ಸೊ ಹಾಗಾಗಿಯೇ ನಟರುಗಳು ಒಂದು ಸ್ವಲ್ಪ ಎಲ್ಲಾದ್ರೂ ಈ ಚೂರು ಈಗೋ ಎಲ್ಲ ನೋಡಿದಾಗ ಅಪ್ಪ ನಿನಗಿಂಥ ಕೆಲಸ ಹಾರ್ಡ್ ವರ್ಕ್ ಮಾಡೋವಂಥವ್ರು ಎಷ್ಟು ಜನ ಇದ್ದಾರೆ, ನಾವು ಯಾಕೆ ಹಿಂಗೆ ಮಾಡಬೇಕು. ನಟರುಗಳಿಗೆಲ್ಲೋ ಒಂದು ಸಣ್ಣ ಶ್ರೇಷ್ಠತೆಯ ಒಂದು ಸ್ವಭಾವ ಇದೆ ಮತ್ತು ಶ್ರೇಷ್ಠತೆ ವ್ಯಸನ. ಹೌದು ಹೌದು. ಸೊ ನನ್ನಿಂದ ನನ್ನಿಂದ ಈ ಸೀರಿಯಲ್ಲು ಓಡ್ತಾ ಇರೋದು, ಅಥವಾ ನಾನೇ ಹೀರೋ, ಅಥವಾ ಇಷ್ಟು TRP ಇದೆ, ನಮ್ಗಳಿಗೆ ಅದೆಲ್ಲ ತಲೆಗೆ ಹೋಗಿಲ್ಲ, ಬಹುಶಃ ಹೋಗೋದು ಇಲ್ಲ ಅನಿಸುತ್ತೆ. ದಟ್ ಬಿಕಾಸ್ ಆಫ್ ಮೈ ಪಾಸ್ಟ್ ಎಕ್ಸ್ಪೀರಿಯನ್ಸ್ ವಿತ್ ಥಿಯೇಟರ್. ಸೊ ಏಕೆಂದರೆ ಬೇರೆಯವರು ನಮಗಿಂತ ತುಂಬ ಕೆಲಸ ಮಾಡ್ತಾರೆ. ನಾವು ಸೀನ್ ರೆಡಿಯಿಂದಾಗ ಹೋಗ್ತೀವಿ, ಸಂಭಾಷಣೆ ಹೇಳ್ಕೊಡೋಕೊಬ್ರು ಇರ್ತಾರೆ, ಪೊಸಿಷನ್ ತೋರ್ಸೋಕೊಬ್ರು ಇರ್ತಾರೆ, ಕಾಸ್ಟ್ಯೂಮ್ ಐರನ್ ಮಾಡೋಕೊಬ್ರು ಇರ್ತಾರೆ, ಮೇಕಪ್ ಮಾಡೋಕೊಬ್ರು ಇರ್ತಾರೆ. ಸೊ ಆ್ಯಂಡ್ ನಾವು ವಿ ಟೇಕ್ ಆಲ್ ದಟ್ ಲೈಮ್ ಲೈಟ್. ಜನ ನಮ್ಮನ್ನು ಗುರುತಿಸ್ತಾರೆ. ಎಷ್ಟೋ ಜನ ದೊಡ್ಡ ದೊಡ್ಡ ನಿರ್ದೇಶಕರು ಹೋಗ್ತಿದ್ರೆ ಯಾರೂ ಅವ್ರನ್ನ ಗುರುತಿಸಲ್ಲ, ದೊಡ್ಡ ದೊಡ್ಡ ಕ್ಯಾಮ್ರಾಮನ್ಗಳನ್ನು ಗುರುತಿಸಲ್ಲ. ಬಟ್ ಸಣ್ಣ ಪುಟ್ಟ ಪಾತ್ರ ಮಾಡಿರೋವಂಥವ್ರನ್ನ ಜನ ಗುರುತಿಸ್ತಾರೆ. ಸೊ ಈ ಗುರುತಿಸೋದಿದೆಯಲ್ಲ, ಅದೇನೇ ಒಂದು ಬಗೆಯ ಇಂಟಾಕ್ಸಿಕೇಷನ್, ಅದೇ ಒಂದು ರೀತಿ ಅಮಲು ಬರೆಸ್ಬಿಡುತ್ತೆ. ವಿಶೇಷವಾಗಿ ಇವಾಗ ಬರುವಂಥ ಯಂಗ್ಸ್ಟರ್ಸ್ಗಳು, ಯುವತಿಯರು, ಈ ಟೆಲಿವಿಷನ್ ಅಂತೂ ಇಟ್ ಓಪನ್ಡ್ ಅಪ್ ಅ ಬಿಗ್ ಅವೆನ್ಯೂ ಫಾರ್ ಲಾಟ್ ಆಫ್ ಯಂಗ್ ಆ್ಯಕ್ಟರ್ಸ್, ಟೆಕ್ನಿಷಿಯನ್ಸ್. ಅವ್ರಿಗೆ ಟೆಲಿವಿಷನ್ನು ಹೇಗಿರುತ್ತಂದರೆ, ನೀವು ಯಾವುದೋ ಇವತ್ತು ತುಂಬ TRP ಚೆನ್ನಾಗಿ ಬಂದಿರೋದು, ಅಥವಾ ಯಾವುದೋ ಒಂದು 1000 ಎಪಿಸೋಡ್ ಆಗಿರುತ್ತೆ. ಆ ಪ್ರಾಜೆಕ್ಟ್ ಮುಗಿದ ಮೇಲೆ ಇನ್ನು 6 ತಿಂಗಳು ನಿಮಗೆ ಕೆಲಸ ಇಲ್ಲದೆ ಇರ್ಬೋದು. ಬಟ್ ಅದು ಓಡುವಾಗ, ಪ್ರಸಿದ್ಧಿ ಇರುವಾಗ ಜನರ ತಲೆಗೆ ಅದು ಗೊತ್ತಾಗಲ್ಲ. ಸೊ ಹಾಗಾಗಿ ಇಟ್ಸ್ ಎ ಗ್ರೇಟ್ ಲರ್ನಿಂಗ್. ನಮಗೆ ಥಿಯೇಟರು ಕಲಿಸಿದಂಥದ್ದು ಯಾವಾಗಲೂ ಗ್ರೌಂಡ್ ಯುವರ್ ಸೆಲ್ಫ್, ನೆಲದ ಮೇಲೆ ಕಾಲಿರಲಿ, ದಿಸ್ ಟು ಶಲ್ ಪಾಸ್, ಅಷ್ಟೇ. ಅದೇ ಇದನ್ನು ಹೋಗ್ತಿರುತ್ತೆ, ಇನ್ನೊಂದು ಯಾವುದೋ ಬರ್ತಿರುತ್ತೆ. ಯಾವುದೂ ತಲೆಗೆ ಏರಿಸ್ಕೋಬಾರ್ದು. ಅದನ್ನು ಬಹುಶಃ ರಂಗಭೂಮಿ ಕಲಿಸಿದೆ ಅಂತ ಹೇಳ್ಬೋದು. ಇವನಿಗೆ ಕ್ಯಾಶ್ ಕೊಟ್ಟಿದ್ರೆ ಅನುಮಾನ ಪಡ್ತಿದ್ದ, ಅದಕ್ಕೆ ಚೆಕ್ ಕೊಟ್ಟಿದ್ದು. ಹಾಳಾದವನು, ಎಜುಕೇಟೆಡ್. ಅದೇ ಈ ನಾನು ಅವಾಗಲೇ ಹೇಳ್ತಿದ್ದ ಹಾಗೆ, ನನ್ನನ್ನು ನಾನು ಬೇರೆ ಬೇರೆ ಪ್ರಯೋಗಗಳಿಗೆ ಒಡ್ಕೊಂಡ ಹಾಗೆ ಒಂದು ಸಂಗೀತ ತಂಡ ಕಟ್ಟಬೇಕು, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಗ್ರೂಪ್ ಮಾಡಬೇಕಂತ ಅಂದ್ಕೊಂಡು ಶೂನ್ಯ ಅಂತ ಒಂದು ತಂಡನ ಮಾಡಿದೆ. ಅದರಲ್ಲಿ ನಮ್ಮ ಸ್ಯಾಕ್ಸೋಫೋನು ಶ್ರೀಧರ್ ಸಾಗರ್ರು, ಪ್ರಕಾಶ್ ಸೊಂಟಕ್ಕೆ, ಭಾಳ ಒಳ್ಳೊಳ್ಳೆ ಕಲಾವಿದರುಗಳನ್ನು ಇಟ್ಕೊಂಡು ಸುಮಾರು ಪ್ರದರ್ಶನಗಳನ್ನು ಮಾಡಿದೆ. ಈಗಲೂ ನಾನು, ಶ್ರೀಧರ್ರು, ನಮ್ಮ ಸ್ಟೀಫನ್ನು ಎಲ್ಲ ಸಂಪರ್ಕದಲ್ಲಿ ಇದ್ದೀವಿ. ನಾವಾಗೆಲ್ಲ ಸ್ವಲ್ಪ ಅದು ಹೆಚ್ಚು ಪ್ಲ್ಯಾಟ್ಫಾರ್ಮ್ಗಳು ಸಿಗ್ತಾ ಇದ್ದಿದ್ದೇನೆ ಕಾರ್ಪೊರೇಟ್ ವರ್ಲ್ಡಲ್ಲಿ. ಯಾವಾಗ ಈ ಒಂದು ಕರೋನಾ ಬಂತು, ನಮಗೆ ಅವಕಾಶಗಳು ಕಮ್ಮಿ ಆಗೋಯಿತು. ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಕಲಾವಿದರುಗಳೂ ಆ ಒಂದು ವರ್ಷ ಎಲ್ಲರೂ ಚಲಾಪಿಲ್ಲಿಯಾಗಿ ಬೇರೆ ಬೇರೆ ಕಡೆ ಹೋಗ್ಬಿಟ್ರು. ಆಗ ನಾನು ಟೆಲಿವಿಷನ್ನು ಒಂಥರ ಕೈ ಬೀಸಿ ಕರೀತು. ಒಂದಾದಮೇಲೆ ಒಂದು ಟೆಲಿವಿಷನ್ನಲ್ಲೇ ಕಳೆದ 5 ವರ್ಷದಿಂದ ನಿರಂತರವಾಗಿ ಪ್ರಾಜೆಕ್ಟ್ ಮಾಡ್ತಿರೋದ್ರಿಂದ ಐ ಥಿಂಕ್ ಶೂನ್ಯ ಟೇಕನ್ ಅ ಬ್ಯಾಕ್ ಸೀಟ್. ಅದು ಮಾಡಬೇಕು ಅಂತ ಆಸೆ ಇದೆ. ಬಟ್ ನನ್ನ ಖುಷಿಗಾಗಿ ನಾನು ಆಲ್ಮೋಸ್ಟ್ ವಾರದಲ್ಲಿ 2 ದಿನ 3 ದಿನ ಅಭ್ಯಾಸ ಮಾಡ್ತಾ ಇರ್ತೀನಿ. ಬಟ್ ತಂಡವಾಗಿ ಅಷ್ಟು ಚಟುವಟಿಕೆಯಿಂದ ಕಳೆದ 5 ವರ್ಷದಿಂದ ಇರೋಕ್ಕಾಗಿಲ್ಲ. ಹೋಪ್ಫುಲಿ ಐ ವಿಲ್ ಗೆಟ್ ಬ್ಯಾಕ್ ಟು ಶೂನ್ಯ ಸೂನ್. ನನ್ನ ಧರ್ಮಪತ್ನಿ ಸವಿತಾ ಅಂತ, ಅಷ್ಟೇ. ನನ್ನ ಎಲ್ಲ ಕೆಲಸ ಕಾರ್ಯ ಸಾಧನೆಗಳಲ್ಲಿ ಅವಳ ಪಾಲು ಬಹಳ ಮುಖ್ಯವಾದದ್ದು. ನನ್ನ ಸಿನಿಮಾ ಅನುಭವ, ರಂಗಭೂಮಿ ನಿಮಗೆ ಗೊತ್ತು. ಮನೆಯಲ್ಲಿ ಯಾವಾಗ ಏನೋ ಒಂದು ನಮ್ಮ ಕನ್ನಡದಲ್ಲಿ ಒಳ್ಳೆ ಗಾದೆ ಇದೆಯಲ್ಲ, ಹೆಣ್ಣು ಮನೆಯ ಕಣ್ಣು ಅಂತ. ಸೊ ಹಾಗಾಗಿ ಅದು ನನ್ನ ತಾಯಿ ಆಗ್ಬೋದು, ನನ್ನ ಹೆಂಡತಿ ಆಗ್ಬೋದು, ಅವರ ಪ್ರೋತ್ಸಾಹದಿಂದ ನಾವು ಹೊರಗಡೆ ಇಷ್ಟು ಸ್ವತಂತ್ರವಾಗಿ ಸಂಪೂರ್ಣವಾಗಿ ಅಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡೋದು ಅಥವಾ ನಮ್ಗೆ ಏನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ. 18 ವರ್ಷ. ನಾವೊಂಥರ ವಿವರ್ ಲಿವಿಂಗ್ ಇನ್ ಸೇಮ್ ಲೊಕ್ಯಾಲಿಟಿ, ಫ್ಯಾಮಿಲಿ ಫ್ರೆಂಡ್ಸ್ ಥರ. ಇಲ್ಲಲ್ಲ, ಗಿರಿನಗರಲ್ಲಿ. ನಂಗೆ ಅಶೋಕ್ ಅವರು ಚಿಕ್ಕ ವಯಸ್ಸಿಂದ ಪರಿಚಯ.
ಅಂದರೆ ಆವಾಗ ಆ ಥರ ಮದುವೆ ಆಗೋದೇನಿರಲಿಲ್ಲ. ಅವ್ರಿಗೆ ತುಂಬ ಜನ ಮಕ್ಕಳು ಫ್ರೆಂಡ್ಸ್ ಇದ್ದರು. ಅವರು ಹಿ ವಾಸ್ ಲೈಕ್ ಎ ಟೀಮ್ ಲೀಡರ್. ತುಂಬ ಮಕ್ಕಳಿಗೆ ಇನ್ಸ್ಪೈರ್ ಮಾಡಿ ಹೇಗೆ ಓದಬೇಕು, ಲೈಫ್ ಸ್ಕಿಲ್ಸ್ ಬಗ್ಗೆ ಎಲ್ಲ ತುಂಬ ಹೇಳ್ಕೊಡ್ತಾಯಿದ್ರು. ಸೊ ಐ ವಾಸ್ ಆಲ್ಸೋ ಒನ್ ಅಮಾಂಗ್ ದೆಮ್. ಆ್ಯಕ್ಚುಲಿ ನಾನು ಅವರಿಂದ ಕಲ್ತಿದ್ದು ತುಂಬಾ ಇದೆ. ಓಕೆ, ನಮ್ಮದು ಎಲ್ಲ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ ಲವ್ ಮ್ಯಾರೇಜ್. ಈಗ ಮೇಡಮ್ ಒಂದು ಕೇಂದ್ರ ಸರ್ಕಾರದ ಉದ್ಯೋಗದಲ್ಲಿದ್ದಾರೆ. ಈಗ ಪತ್ನಿ ಅಥವಾ ಕುಟುಂಬದ ಇನ್ನೊಬ್ಬ ಸದಸ್ಯರ ನಿಶ್ಚಿತ ಆದಾಯ ಕಲಾವಿದರ ಸಹಾಯ ಆಗುತ್ತೆ? ಖಂಡಿತ ಆಗುತ್ತೆ. ಯಾಕಂದರೆ ನಮ್ಮ ಕಲಾವಿದರ ಜೀವನ ಎಷ್ಟು ಏರಿಳಿತಗಳಿರ್ತವೆ ಅಂತ ಅಂದರೆ, ಒಂದೊಂದು ಸಲ 1 ತಿಂಗಳು 2 ತಿಂಗಳು ಆದಾಯವೇ ಇರಲ್ಲ, ಆದರೆ ಬ್ಯುಸಿ ಇರ್ತೀವಿ. ನಾವು ತುಂಬ ಬ್ಯುಸಿ ಇರೋದು ಬೇರೆ, ತಿಂಗಳ ಕೊನೆಯಲ್ಲಿ ಎಷ್ಟು ಆದಾಯ ಸಂಪಾದನೆ ಮಾಡ್ದು ಅನ್ನೋದು ಬೇರೆ. ಸೊ ಅಂಥ ಟೈಮ್ನಲ್ಲಿ ಅವಳ ಒಂದು ಪ್ರೋತ್ಸಾಹ ಮತ್ತು ಅವಳಿಗೆ ಒಂದು ನಿರಂತರವಾಗಿ ಒಂದು ಸರ್ಕಾರಿ ಕೆಲಸದಲ್ಲಿರೋದ್ರಿಂದ ಸಂಬಳ ಬರ್ತಾ ಇರೋದು ನಮ್ಮ ಬೆಳವಣಿಗೆಗೆ ಖಂಡಿತ ಸಹಾಯ ಆಗಿದೆ. ಅದಿಲ್ಲ ಅಂದರೆ ಕಷ್ಟ ಆಗ್ತಾಯಿದೆ. ಈ ಕಾರಣದಿಂದನೇ ಎಷ್ಟೋ ಜನ ಕಲಾವಿದರುಗಳು ಆರ್ಟ್ ಜಾಬ್ಗಳನ್ನ ತೊಗೊಂಡ್ಬಿಡ್ತಾರೆ. ಯಾಕಂದರೆ ಅನಿವಾರ್ಯತೆ ಬರುತ್ತೆ, ಮನೆಯಲ್ಲಿ ಏನೋ ಇರೋದ್ರಿಂದ. ಮತ್ತು ಅವ್ರಿಗೂ ಸಹ ನಾವೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಅರಿವು, ಗೌರವ ಎರಡೂ ಇರಬೇಕು. ಸೊ ಆ ಥರದಲ್ಲಿ ಮ್ಯೂಚುವಲ್ ರೆಸ್ಪೆಕ್ಟ್ ಯಾವಾಗಲೂ ಇರಬೇಕು. ಖಂಡಿತ ಅದೇ ಬೇಸಿಸ್ ಅನ್ನಬೇಕು. ಖಂಡಿತ. ಈ ಉದಾಹರಣೆಗೆ ಮೇಡಮ್ ಏನಿದೆಲ್ಲ ಅಂದ್ಬಿಟ್ರೆ ಮುಗೀತು, ಅವ್ರಿಗೆ ಕರೆಕ್ಟ್ ಇಲ್ಲ, ಹಂಗೆ ಅನ್ಸೋದಿಲ್ಲ. ಯಾಕೆಂದರೆ ಈಸ್ ಡೂಯಿಂಗ್ ಸಮಥಿಂಗ್ ಯುನೀಕ್, ಅಡ್ವೆಂಚರಸ್. ನಾರ್ಮಲಾಗಿ ಎಲ್ಲರೂ ಮಾಡೋಕ್ಕಾಗದೇ ಇರೋದು ಏನೋ ಮಾಡ್ತಿದ್ದಾರೆ. ಸೊ ಹಾಗಾಗಿ ಐ ಶುಡ್ ರಿಯಲಿ ರೆಸ್ಪೆಕ್ಟ್. ಅದರಲ್ಲಿ ಕಲಿಯೋದು ತುಂಬ ಇದೆ. ಅವ್ರು ಮಾಡೋದ್ರಿಂದ ನಾನು ಟಿ ವಿ ಎಲ್ಲ ನೋಡೋದು ಕಮ್ಮಿ, ಬಟ್ ಅವ್ರ ರಂಗಭೂಮಿ ಪ್ರದರ್ಶನಗಳನ್ನ ಖಂಡಿತ ಮಿಸ್ ಮಾಡ್ದಲೇ ನೋಡ್ತೀನಿ. ಅದರಲ್ಲಿ ಅವ್ರು ಎಷ್ಟು ಲೈವ್ಲಿ ಆಗಿರೋದು, ಅದು ತುಂಬ ಖುಷಿ ಕೊಟ್ಟಿದೆ ನನಗೆ. ಸೊ ಅದರಿಂದ ತುಂಬ ಕಲಿಯೋದಿದೆ. ಉದಾಹರಣೆಗೆ ಇಫ್ ಮೇಡಮ್ ವಾಸ್ ನಾಟ್ ವರ್ಕಿಂಗ್, ನಿಮಗೂ ಕೂಡ ಆರ್ಟ್ ಜಾಬ್ಸ್ ತಗೊಳ್ಳೋಂಥ ಬರ್ತಿತ್ತೇನೋ, ಅಥವಾ ನಾನು ಟಿ ವಿಗೆ ಇಷ್ಟು ವರ್ಷ ಕಾಯ್ದೆ ಮೊದಲೇ ಟಿ ವಿ ಬರಬೇಕಾಗಿರ್ತಿತ್ತೇನೋ, ಅಥವಾ ಸಂಪೂರ್ಣವಾಗಿ ಕಲೆನೇ ಬಿಟ್ಟು ಬೇರೆ ಏನೋ ಮಾಡಿಕೊಂಡು ಅಯ್ಯೋ ಇದರಲ್ಲೆಲ್ಲ ಏನೋ ಆಗಲ್ಲ ಅಂತ ಆ ಥರದ್ದೆಲ್ಲ ಆಗೋ ಸಾಧ್ಯತೆಗಳಿತ್ತು. ಆ ಸಾಧ್ಯತೆ ಇಲ್ಲ, NGOs ಅಲ್ಲೆಲ್ಲ ವರ್ಕ್ ಮಾಡಿದಾಗ ದಟ್ ವಾಸ್ ಎ ಪರ್ಮನೆಂಟ್ ಇನ್ಕಮ್ ಫಾರ್ ಹಿಮ್. ಅದೇನೆ ಅವಾಗ ಅದನ್ನ ಬಿಟ್ಟು ಅಥವಾ ನಾನು ಆವಾಗಲೇ ಹೇಳಿದಾಗೆ ಪರ್ಫಾರ್ಮೆನ್ಸ್ ಇಲ್ಲದೆ ನಾನು ಏನೇನೋ ಸಣ್ಣ ಪುಟ್ಟ ಸ್ಕಿಲ್ಗಳನ್ನ ಕಲ್ತ್ಕೊಂಡಿದ್ವಲ್ಲ, ಈ ಸ್ಕಿಲ್ಲನ್ನು ಬೇರೆ ರೀತಿ ಬಳಸ್ಕೊಂಡು ಆಗಲೇ ಯಾವುದೋ ಒಂದು ಸಂದರ್ಭದ 1-2 ವರ್ಷ ನಾನು ನಾಟಕ ಮಾಡೋಕ್ಕಾಗಿರಲಿಲ್ಲ. ಹಿಂಗೆ ಆರ್ಥಿಕವಾಗಿ ನಾನು ಮಾಡಲೇಬೇಕು ಅಂತ ಹೋಗಿ ಆವಾಗಲೇ ಕಾಲೇಜ್ ಕಡೆ ನಾನು ಟೀಚಿಂಗ್ ಜಾಬ್ಗೆ ಹೋಗಿದ್ದು. ಸೊ ಆ ಥರದ್ದು ಖಂಡಿತ ಮನೆಯ ಪ್ರೋತ್ಸಾಹ ಇಲ್ಲ ಅಂತ ಅಂದರೆ ಇಲ್ಲ, ಇನ್ನೂ ತುಂಬ ಸ್ಟ್ರಗಲ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಒಂದು ಮನೆಗೆ ಬಂದಾಗ ಒಂದು ಹಾರ್ಮೋನಿಯಸ್ ಆದಂಥ ಒಂದು ಎನ್ವೈರ್ನ್ಮೆಂಟ್ ಇರಲ್ಲ. ಯಾಕಂದರೆ ಬೇಸಿಕ್ಸ್ ಅಲ್ಲ, ಅದು ಬೇಸಿಕ್ಸು. ನಿಮಗೆ ಬೇಸಿಕ್ ತೊಂದರೆ ಆಗಿಬಿಟ್ರೆ ಏನು ಮಾಡಿದ್ರೂ ನಾವು ಊಟ ತಿಂಡಿ ಮೂಲಭೂತವಾದಂಥದ್ದಕ್ಕೆ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಬಹುಶಃ ಅದು ಅವಳ ಒಂದು ಪ್ರೋತ್ಸಾಹ, ಗೌರವ, ನಾನೇನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಖಂಡಿತ ಇವ್ರ ಬಗ್ಗೆ ಒಂದು ನಂಬಿಕೆ ಇತ್ತು. ಏನೋ ಮಾಡೇ ಮಾಡ್ತಾರೆ. ಯಾಕೆಂದರೆ ಇವ್ರು ಯಾವಾಗಲೂ ಸೋಮಾರಿ ಥರ ಕೂರ್ತಿರೋಲ್ಲ, ಒಂದಲ್ಲ ಒಂದು ನಿರಂತರವಾಗಿ ಮಾಡ್ತಾನೇ ಇದ್ದಾರೆ. ಸೊ ಹೀ ಈಸ್ ವೆರಿ ಅಡ್ವೆಂಚರಸ್ ಆಲ್ಸೋ. ಇವನ್ ಸೀರಿಯಲ್ ಇಲ್ಲ ಅಂದರೂ ಇನ್ನೇನೋ ಒಂದು ಪ್ರಾಜೆಕ್ಟ್ಗಳು ಮಾಡ್ತಾರೆ. ಹೀ ಈಸ್ ಬೇಸಿಕಲಿ ಎ ವೆರಿ ಡಿಸಿಪ್ಲಿನ್ ಪರ್ಸನ್ ಇನ್ ಹಿಸ್ ಲೈಫ್. ಯೋಗ, ಧ್ಯಾನ. ನನಗೆ ಇವರಿಂದ ತುಂಬ ಇಷ್ಟ ಆಗಿದ್ದು ಅಂದರೆ ಸ್ಪಿರಿಚುಯಾಲಿಟಿ, ವಿಚ್ ಈಸ್ ಆಫ್ ಕಾಮನ್ ಇಂಟ್ರೆಸ್ಟ್ ಇಬ್ರಿಗೂ. ಅದನ್ನು ಇನ್ನೂ ಹೆಚ್ಚು ಪ್ರೋತ್ಸಾಹ ಮಾಡಿಕೊಟ್ರು. ಆ್ಯಂಡ್ ಹೀ ಈಸ್ ಆಲ್ಸೋ ಇನ್ ದಟ್ ಲೈನ್. ಆ್ಯಕ್ಚುಲಿ ಚೆನ್ನಾಗಿ ನಡೀತಿದೆ. ಆಧ್ಯಾತ್ಮ ಇರೋದ್ರ ತಳಹದಿ ಇರೋದ್ರಿಂದನೇ ಚೆನ್ನಾಗಿ ನಡೀತಾ ಇರೋದು. ಥ್ಯಾಂಕ್ ಯು. ತಂದೆಗೂ ನನ್ನ ಮಗಳಿಗೂ ಮದುವೆ ನಿಶ್ಚಯ ಆಗಿತ್ತು. ಮದುವೆ ದಿನ ಆಕ್ಸಿಡೆಂಟ್ನಲ್ಲಿ ಆ ಮಗು ತಂದೆ ತೀರ್ಕೊಂಡ್ಬಿಟ್ರು. ನಮ್ಮ ಅಶೋಕ್ ಸರ್ ಅವರ ಮಾತು ಕೇಳ್ತಾ ಇದ್ದಾಗ ನನಗೆ ನೆನಪಾಗಿದ್ದು ನಮ್ಮ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಕವನದ ಸಾಲು. ಅವ್ರು ಹೇಳ್ತಾರೆ, ಎಲ್ಲೋ ಹುಡುಕಿತು ಇಲ್ಲದ ದೇವರ ಪದ್ಯದಲ್ಲಿ ಒಂದು ಒಳ್ಳೆ ಸಾಲು ಬರುತ್ತೆ.
ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ಈ ನಮ್ಮೊಳಗೆ ಅಂತ ಅವರು ತುಂಬ ಅದ್ಭುತವಾಗಿ ಬರೀತಾರೆ. ಅಂದರೆ ನಾವು ಸುಂದರ ಉದ್ಯಾನವನವೂ ನಮ್ಮೊಳಗೆ ಇದೆ, ನರಕನೂ ನಮ್ಮೊಳಗೆ ಇದೆ. ಅದು ನಾವು ಹೇಗೆ ಕಂಡುಕೋತೀವಿ, ನಾವು ಯಾವುದನ್ನು ಹುಡ್ಕೋತೀವಿ, ಎಲ್ಲಿ ಹೋಗ್ತೀವಿ, ಯಾವುದಕ್ಕೆ ಹೆಚ್ಚು ನೀರು ಹಾಕ್ತೀವಿ ಅದು ಚೆನ್ನಾಗಿ ಬೆಳೆಯುತ್ತೆ. ನಂದನ ಹೂ ತೋಟಕ್ಕೆ ನೀರು ಹಾಕಿದ್ರೆ ಅದು ಬೆಳೆಯುತ್ತೆ, ಅಥವಾ ರಾಕ್ಷಸಿ ಪ್ರವೃತ್ತಿ ಇರುವಂಥ ಗುಣಗಳಿಗೆ ನೀರು ಹಾಕಿ ಬೆಳೆದ್ರೆ ಅದನ್ನು ಬೆಳೆಯುತ್ತೆ. ಅದನ್ನು ತಾವು ಇಡೀ ಸಂದರ್ಶನದಲ್ಲಿ ಅಷ್ಟು ತುಂಬ ಅದ್ಭುತವಾಗಿ ಹೇಳ್ತಾ ಬಂದರು. ಅವರ ಇಡೀ ಪಯಣ, ಅವರ ಬಾಲ್ಯ, ಓದು, ಅವರ ರಂಗಭೂಮಿಯ ಪಯಣ, ಸಂಗೀತ ಲೋಕದ ಪಯಣ, ಈಗ ಕ್ಯಾಮ್ರಾ ಮುಂದೆ ಅವ್ರು ಮಾಡ್ತಿರೋ ಸಾಹಸಗಳು, ಇವನ್ನೆಲ್ಲ ಭಾಳ ಧನ್ಯವಾದ ಅಶೋಕ್ ಸರ್. ನಮಸ್ಕಾರ. ನಾನು ಇಷ್ಟು ಬಹುಶಃ ಯಾವ ಸಂದರ್ಶನದಲ್ಲೂ ಇಷ್ಟು ವಿವರವಾಗಿ ನಾನು ಮಾತಾಡಿಲ್ಲ, ನೀವು ಮಾತಾಡ್ಸಿದ್ದೀರಾ. ಸೊ ನೋಡಿದ್ದಕ್ಕೆ ನಿಮಗೂ ಧನ್ಯವಾದ. ಮೆನಿ ಥ್ಯಾಂಕ್ಸ್. ಥ್ಯಾಂಕ್ ಯು. ನಮಸ್ಕಾರ.